Hello everyone, my name is Irfan. I am a maths lecturer. Usually ನಾನು ಇಂಗ್ಲೀಷಲ್ಲೇ ಟೀಚ್ ಮಾಡೋದು, ಬಟ್ ಕನ್ನಡ ಮೀಡಿಯಂ ಮತ್ತು ಗೌರ್ಮೆಂಟ್ ಪಿ ಯು ಕಾಲೇಜ್ ಮಕ್ಕಳಿಗೋಸ್ಕರ ಇವೆಲ್ಲ ಕ್ಲಾಸಸ್ಸು ಕನ್ನಡದಲ್ಲಿ ಮಾಡ್ತಿದ್ದೀನಿ. ಸೊ ನಾನು ಏನು ಮಾಡ್ತೀನಿ ಅಂದರೆ, ನೀವು 2025 ಬೋರ್ಡ್ ಕೇಳೋ ಎಲ್ಲ ಇಂಪಾರ್ಟೆಂಟ್ ಬೋರ್ಡ್ ಎಕ್ಸಾಮ್ಸ್ ಕೇಳೋ ಎಲ್ಲ ಇಂಪಾರ್ಟೆಂಟ್ ಕ್ವಶನ್ಸ್ ಮಾಡ್ತೀನಿ. ಸೊ ನಾ ಮಾಡಿಸಿರೋ ಕ್ವಶನ್ಸೇ ಯಾಕೆ ಇಂಪಾರ್ಟೆಂಟ್ ಆಗ್ತಂದರೆ, ಸೊ ಇವೆಲ್ಲ ಕ್ವಶನ್ಸ್ ನಾನು ಪ್ರೀವಿಯಸ್ ಇಯರ್ ಕ್ವಶನ್ಸು ಮತ್ತು ಮಾಡಲ್ ಕ್ವಶನ್ ಪೇಪರ್ಸಿಂದ ತೊಗೊಂಡು ಸಾಲ್ವ್ ಮಾಡ್ತಿದ್ದೀನಿ. ಅದಕ್ಕೋಸ್ಕರ ಈ ಕ್ವಶನ್ಸು ಭಾಳ ಇಂಪಾರ್ಟೆಂಟ್ ಆಗ್ತವೆ. ಬೇಕಾದರೆ ನೀವು ನೋಡಿರ್ಬೋದು, ಫಸ್ಟು ಯೂನಿಟ್ ಟೆಸ್ಟು ಮತ್ತು ಮಿಡ್ ಟರ್ಮ್ ಟೆಸ್ಟು ಮತ್ತು ಸೆಕೆಂಡ್ ಯೂನಿಟ್ ಟೆಸ್ಟಲ್ಲಿ ಬೇಕಾದ್ರೆ ನೀವು ಚೆಕ್ ಮಾಡಿರ್ಬೋದು, ನಾನು ಏನು ಕೇಳಿದ ಕ್ವಶನ್ಸ್ ಆಲ್ಮೋಸ್ಟ್ ಅವೇ ಕ್ವಶನ್ಸ್ ಬಂದಿದ್ದಾವೆ. ಅದಕ್ಕೋಸ್ಕರ ಇವು ಕ್ವಶನ್ಸ್ ಭಾಳ ಇಂಪಾರ್ಟೆಂಟ್ ಆಗ್ತವೆ. ಸೊ ನಾನು ಏನು ಮಾಡ್ತೀನಿ ಅಂದರೆ, ಸೊ ಇವೆಲ್ಲ ಇಂಪಾರ್ಟೆಂಟ್ ಕ್ವಶನ್ ಸಾಲ್ವ್ ಮಾಡಿದ್ಮೇಲೆ ಸೊ ನಾನು ಚಾಪ್ಟರ್ ವೈಸ್ ಪ್ಲೇ ಲಿಸ್ಟ್ ರೆಡಿ ಮಾಡಿ ವಿಡಿಯೋ ಡಿಸ್ಕ್ರಿಪ್ಷನ್ ಹಾಕ್ತೀನಿ. ಅಂದರೆ ಈಗ ನೋಡಿ, ಸ್ಟ್ಯಾಟಿಸ್ಟಿಕ್ಸಲ್ಲಿ ಯಾವ್ಯಾವ ಥರದ ಕ್ವಶನ್ ಕೇಳ್ತಾರೆ, ಯಾವ್ಯಾವ ಥರದ ಕ್ವಶನ್ಸ್ ಸಾಲ್ವ್ ಮಾಡಿ ಒಂದು ಚಾಪ್ಟರ್ ವೈಸ್ ಪ್ಲೇ ಲಿಸ್ಟ್ ರೆಡಿ ಮಾಡಿ. ಈ ಚಾಪ್ಟರ್ಲಿ ಯಾವ್ಯಾವ ಥರದ ಕ್ವಶನ್ ಕೇಳ್ತಾರೆ, ಅದೇ ಥರ ನೆಕ್ಸ್ಟು ಪ್ರಾಬಬಿಲಿಟಿಲಿ ಯಾವ್ಯಾವ ಥರದ ಚಾಪ್ಟರ್ ಕ್ವಶನ್ಸ್ ಕೇಳ್ತಾರೆ, ಆ ಥರದ್ದು ಚಾಪ್ಟರ್ ವೈಸ್ ಪ್ಲೇ ಲಿಸ್ಟ್ ರೆಡಿ ಮಾಡಿ ವಿಡಿಯೋ ಡಿಸ್ಕ್ರಿಪ್ಷನ್ ಲಿಂಕ್ ಹಾಕಿರ್ತೀನಿ. ಅದೇ ಥರ ನಾನು ನಿಮಗೆ ಮಾರ್ಕ್ಸ್ ವೈಸು, ಓಕೆ, MCQ 2 ಮಾರ್ಕ್ಸು, 2 ಮಾರ್ಕ್ಸು, 3 ಮಾರ್ಕ್ಸು, 4 ಮಾರ್ಕ್ಸು, 5 ಮಾರ್ಕ್ಸು, ಆ ಥರನೂ ನಾನು ಪ್ಲೇ ಲಿಸ್ಟ್ ರೆಡಿ ಮಾಡಿದ್ದೀನಿ. ಅದನ್ನು ವಿಡಿಯೋ ಡಿಸ್ಕ್ರಿಪ್ಷನ್ ಹಾಕಿದ್ದೀನಿ, ಅಲ್ಲಿಂದ ನೀವು ಚೆಕ್ ಮಾಡ್ಬೋದು. ಓಕೆ, ಸೊ ನಾನು ಇವೆಲ್ಲ ಕ್ಲಾಸಸ್ ಆದಮೇಲೆ, ಎಲ್ಲ ಇಂಪಾರ್ಟೆಂಟ್ ಕ್ವಶನ್ಸ್ ಆದಮೇಲೆ ನಾನು ಏನು ಮಾಡ್ತೀನಿ ಅಂದರೆ, ಸೊ ಚಾಪ್ಟರ್ ವೈಸ್ ಎಕ್ಸಸೈಸ್ ಕ್ವಶನ್ಸು ನಾನು ಸಾಲ್ವ್ ಮಾಡ್ತೀನಿ ವಿತ್ ಕಾನ್ಸೆಪ್ಟು. ಸೊ ಅದಾದಮೇಲೆ KCET ಮತ್ತು JEE ಮೇನ್ಸು ಕ್ವಶನ್ ಸಾಲ್ವ್ ಮಾಡಿಸ್ಬೇಕಂತ ಇದ್ದೀನಿ. ಓಕೆ, ಸೊ ಇವೆಲ್ಲ ಕ್ವಶನ್ಸು ಸಾಲ್ವ್ ಮಾಡಿದ್ಮೇಲೆ, ಓಕೆ, ನಾನು PDF ನೋಟ್ಸ್ ಏನಿರ್ತಾ PDF ನೋಟ್ಸು ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಅಲ್ಲಿಂದ ನೀವು ಚೆಕ್ ಮಾಡ್ಕೋಬೋದು. ಓಕೆ, ಸೊ ನಾನು ನಿಮಗೆ 3 ಮಾಡಲ್ ಕ್ವಶನ್ ಪೇಪರ್ಸ್ ಬಿಟ್ಟಿದ್ದಾರೆ. 3 ಮಾಡಲ್ ಕ್ವಶನ್ ಪೇಪರ್ಸು ನಾನು ಸಾಲ್ವ್ ಮಾಡಿದ್ದೀನಿ. 3 ಮಾಡಲ್ ಕ್ವಶನ್ ಪೇಪರು ನಾನು ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಹಾಕಿದ್ದೀನಿ, ಅಲ್ಲಿಂದ ನೀವು ಚೆಕ್ ಮಾಡ್ಕೋಬೋದು. ಸೊ ನೀವು ನೋಡಿ, ಈಗ ನಮಗೆ ವಿಜಯನಗರ ಮತ್ತು ಬಳ್ಳಾರಿ ಡಿಸ್ಟ್ರಿಕ್ಗೆ ಹೆಂಗಿದೆ ಅಂದರೆ, ಸೊ ಕಾಲೇಜವರೇ ಎಕ್ಸಾಮ್ಸ್ ನೋಡ್ಕೋಬೋದು. ಫಸ್ಟ್ ಇಯರ್ಸ್ ಕಾಲೇಜ್ನವರೇ ಎಕ್ಸಾಮ್ಸ್ ನಡೆಸ್ತಾರೆ. ಫಸ್ಟ್ ಇಯರ್ದು ಮಾಡಲ್ ಕ್ವಶನ್ ಪೇಪರು ಅವರೇ ಸೆಟ್ ಮಾಡ್ತಾರೆ. ಕ್ವಶನ್ ಪೇಪರ್ ಪ್ಯಾಟರ್ನ್ ಏನಿರುತ್ತೆ ಅಂದರೆ, ಕ್ವಶನ್ ಪೇಪರ್ ಪ್ಯಾಟರ್ನು ನಿಮಗೆ 3 ಮಾಡಲ್ ಕ್ವಶನ್ ಪೇಪರ್ ಇರುತ್ತಲ್ಲ, 3 ಮಾಡಲ್ ಕ್ವಶನ್ ಪೇಪರಲ್ಲಿ ಯಾವ್ದಾರು ಒಂದು ಕ್ವಶನ್ ಪೇಪರ್ ಪ್ಯಾಟರ್ನ್ ಕೊಟ್ಟಿರ್ತಾರೆ ನಿಮಗೆ. ಅದ್ರ ಬೇಸಿಸ್ ಮೇಲೆ ನಿಮಗೆ ಕ್ವಶನ್ ಪೇಪರ್ ಇರುತ್ತೆ. ಓಕೆ, ನಿಮಗೆ ಎಕ್ಸಾಮ್ಸ್ ಎಲ್ಲಿವರೆಗೆ ನಡೀತಾವೆ ಅಂದರೆ, ಹಬ್ಬ ಅಂದರೂ 28 ಒಳಗೆ ಮುಗಿದು ಬಿಡ್ಬೇಕು. ಫೆಬ್ರವರಿ 28 ಒಳಗೆ ಎಲ್ಲ ಎಕ್ಸಾಮ್ಸು ಮುಗಿದಿಡಬೇಕು. ನಿಮಗೆ ರಿಸಲ್ಟ್ ಯಾವಾಗ ಬರುತ್ತೆ ಅಂದರೆ, ಸೊ ಮಾರ್ಚ್ 20 ಒಳಗಡೆ ನಿಮ್ಗೆ ರಿಸಲ್ಟ್ ಬಂದಿರುತ್ತೆ. ಓಕೆ, ಸೊ ಅದಕ್ಕೋಸ್ಕರ ನಿಮ್ಗೆ ದಿವಸ ಕಮ್ಮಿ ಇದ್ದಾವೆ, ಚೆನ್ನಾಗಿ ಓದ್ಕೊಳ್ಳಿ. ಓಕೆ, ಸೊ ನಾವೀಗ ಏನು ಮಾಡೋಣ ಅಂದರೆ, ಈಗ ಕ್ವಶನ್ಸ್ ಸಾಲ್ವ್ ಮಾಡೋಣ ಡೈರೆಕ್ಟಾಗಿ. ಇಲ್ಲಿ ನೋಡಿ, ಕೆಲವೊಬ್ಬರಿಗೆ ವಿಡಿಯೋ ಭಾಳ ಸ್ಲೋ ಅನಿಸುತ್ತೆ, ಅವ್ರು ಏನು ಮಾಡಿ ವಿಡಿಯೋ ಸ್ಪೀಡ್ ಮಾಡ್ಕೊಂಡು ನೋಡ್ಕೊಳ್ಳಿ. ಯಾರಿಗೆ ಸ್ಪೀಡ್ ಅನಿಸುತ್ತೆ ಅವರು ವಿಡಿಯೋನ ಸ್ಲೋ ಮಾಡ್ಕೊಂಡು ನೋಡ್ಕೊಳ್ಳಿ. ಓಕೆ, ಸೊ ಈಗ ನಾವು ಕ್ವಶನ್ಸ್ ಸಾಲ್ವ್ ಮಾಡೋಣ. ಈಗ ನೋಡಿ, ಫಸ್ಟ್ PUC ಸ್ಟ್ಯಾಟಿಸ್ಟಿಕ್ಸ್ದು 5 ಮಾರ್ಕ್ಸ್ ಕ್ವಶನ್ ಸಾಲ್ವ್ ಮಾಡಿದ್ದೀವಿ. ಓಕೆ, ಯೂಸ್ವಲಿ 5 ಮಾರ್ಕ್ಸ್ ಕ್ವಶನ್ ಒಂದು MCQ ಬರುತ್ತೆ ಸ್ಟ್ಯಾಟಿಸ್ಟಿಕ್ಸಿಂದ. 5 ಮಾರ್ಕ್ಸ್ ಕ್ವಶನ್ ಸಾಲ್ವ್ ಮಾಡಿದ್ದೀವಿ. ಈಗ MCQ ಕ್ವಶನ್ ಸಾಲ್ವ್ ಮಾಡೋಣ. ಓಕೆ, ಫಸ್ಟ್ ಕ್ವಶನ್ ನೋಡಿ ಏನಿದೆ. ಸೊ ಫಸ್ಟ್ ಕ್ವಶನ್ ಏನಿದೆ ಅಂದರೆ, ಸೊ ಇಫ್ x1, x2, x3 so on up to xn ಆರ್ ದಿ n ಅಬ್ಸರ್ವೇಷನ್ ಆಫ್ ದಿ n ಅಬ್ಸರ್ವೇಷನ್, ದೆನ್ ಮೀನ್ ಈಸ್. ಮೀನ್ ಏನು? ಸೊ ನಿಮಗೆ ನೀವು ಸ್ಕೂಲಲ್ಲಿ ಇದ್ದರಿಂದ ಕಲ್ಕೊಂಡ್ ಬಂದ್ರೆ ಮೀನ್ ಅಂದ್ರೆ ಏನು? ಸೊ ಮೀನ್ ಈಸ್ ನಥಿಂಗ್ ಬಟ್ ಸಮ್ ಆಫ್ ಆಲ್ ದ ಅಬ್ಸರ್ವೇಷನ್ ಡಿವೈಡೆಡ್ ಬೈ ಟೋಟಲ್ ನಂಬರ್ ಆಫ್ ಅಬ್ಸರ್ವೇಷನ್. ಓಕೆ, ಮೀನ್ ಕೇಳಿದ್ರೆ ಸಮ್ ಆಫ್ ಆಲ್ ದ ಅಬ್ಸರ್ವೇಷನ್ ಅಂದ್ರೆ ಸಮೇಷನ್ ಆಫ್ xi divided by so total number of observation. n ಅಂದ್ರೆ is nothing but total number of n observation ಅಂತ ಅರ್ಥ. So that is why this is what the correct answer. Okay, let's write down. Okay, so next ನೋಡಿ, next ಏನಿದೆ, so mean of the scores given as, ಈಗ ನೋಡಿ ಇದೇ ಫಾರ್ಮುಲಾ ಯೂಸ್ ಮಾಡ್ಕೊಂಡು ಇದು ಕರೆಯೋಣ. So mean ಹೆಂಗೆ ಕರೀತಾರೆ, that is x bar that is equal to sum of all the observation. Sum of all the observation add ಮಾಡಿ, that is 6 plus 7 plus 10 plus 12 plus 13 plus 4 plus 8 plus 12. ಓಕೆ, ಇವೆಲ್ಲ ಆ್ಯಡ್ ಮಾಡಿ ಎಷ್ಟು ಬರುತ್ತೆ ನೋಡಿ, ಡಿವೈಡೆಡ್ ಬೈ ಎಷ್ಟು ಅಬ್ಸರ್ವೇಷನ್ ಇದಾವೆ, 1 2 3 4 5 6 7 8. ಓಕೆ, 3 6 8 ಅಬ್ಸರ್ವೇಷನ್ ಡಿವೈಡೆಡ್ ಬೈ 8. ಓಕೆ, ಇವೆಲ್ಲ ಆ್ಯಡ್ ಮಾಡಿದ್ರೆ ಏನು ಬರ್ತದೆ ನೋಡಿ, ಒಂದೊಂದೇ ಆ್ಯಡ್ ಮಾಡ್ತೀನಿ. ಇವೆರಡು ಆ್ಯಡ್ ಮಾಡಿದ್ರೆ ಎಷ್ಟಾಗುತ್ತೆ, 20 ಆಗುತ್ತೆ. ಓಕೆ, 20 ಬರ್ಕೊಳ್ಳಿ, 20. ಓಕೆ, ನೆಕ್ಸ್ಟ್ ಇದು ಎರಡು ಆ್ಯಡ್ ಮಾಡಿದ್ರೆ ಎಷ್ಟಾಗುತ್ತೆ ನಮಗೆ, ಇವೆರಡು ಆ್ಯಡ್ ಮಾಡಿದ್ರೆ 10 ಬರುತ್ತೆ, ಇವೆರಡು 10. ಓಕೆ, ನೆಕ್ಸ್ಟು ಮತ್ತೆ ಇವೆರಡು ಆ್ಯಡ್ ಮಾಡಿದ್ರೆ ಎಷ್ಟು ಬರುತ್ತೆ, 13 + 7 ಮಾಡಿದ್ರೆ ಎಷ್ಟಾಗುತ್ತೆ, ದಟ್ ಈಸ್ ಆಲ್ಸೋ 20 ಆಗುತ್ತೆ, 20 ಬರ್ಕೊಳ್ಳಿ. ಇದಾಯ್ತು. ಇದು ಇವೆರಡು ಆ್ಯಡ್ ಮಾಡ್ಬೇಡಿ. ಓಕೆ, ಇವೆರಡು ಅಂದರೆ 10 + 12 ಅಂದರೆ ಎಷ್ಟಾಗುತ್ತೆ, 22 ಆಗುತ್ತೆ, 22 ಬರ್ಕೊಳ್ಳಿ. ಸೊ ಇವೆಲ್ಲ ಆ್ಯಡ್ ಮಾಡಿದ್ರೆ ಎಷ್ಟಾಗುತ್ತೆ, ದಟ್ ಈಸ್ 2 ಇದು 6 + 1 72 ಆಗುತ್ತೆ. ಓಕೆ, 72 divided by 8 ಮಾಡಿ, 72 divided by 8, 8 1 8 9 72. ದಟ್ ಈಸ್ ಮೀನ್ ಆಫ್ ದಿ ಗಿವನ್ ಅಬ್ಸರ್ವೇಷನ್ ಎಷ್ಟಾಗುತ್ತೆ ನಮಗೆ, 9 ಆಗುತ್ತೆ. ಮೀನ್ ಆಫ್ ದಿ ಗಿವನ್ ಅಬ್ಸರ್ವೇಷನ್ ಎಷ್ಟಾಗುತ್ತೆ, 9 ಆಗುತ್ತೆ. ಇದೇನು ನೋಡಿ 9. ಓಕೆ, ಸೊ ದಿಸ್ ಇಸ್ ವಾಟ್ ದಿ ಕರೆಕ್ಟ್ ಆನ್ಸರ್. ಓಕೆ, ಸಮ್ ಆಫ್ ಆಲ್ ದ ಅಬ್ಸರ್ವೇಷನ್ ಡಿವೈಡೆಡ್ ಬೈ
total number of observation. This is what mean. Okay, just ಬರ್ಕೊಳ್ಳಿ. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ಏನಿದೆ ನೋಡಿ. ನೆಕ್ಸ್ಟ್ ಕ್ವಶನ್ ಏನಿದೆ ನಿಮಗೆ ಮೀನ್ ಆಫ್ ದಿ ಫಸ್ಟ್ n ನ್ಯಾಚುರಲ್ ನಂಬರ್ಸ್. ಮೀನ್ ಆಫ್ ದಿ ಫಸ್ಟ್ n ನ್ಯಾಚುರಲ್ ನಂಬರ್ಸ್ ಅಂದ್ರೆ ನ್ಯಾಚುರಲ್ ನಂಬರ್ಸ್ ಯಾವ್ಯಾವ? ಸೊ ನ್ಯಾಚುರಲ್ ನಂಬರ್ಸ್ ಅಂದ್ರೆ ಯಾವ್ಯಾವ ನಿಮಗೆ? ನ್ಯಾಚುರಲ್ ನಂಬರ್ಸ್ ಆರ್ 1 2 3 4 so on up to n ನಂಬರ್ಸ್, ಹೌದಾ? ಓಕೆ, so on up to n ನಂಬರ್ಸ್, ದೀಸ್ ಆರ್ ದ ನ್ಯಾಚುರಲ್ ನಂಬರ್ಸ್. ಓಕೆ, ಇದ್ರದ್ದು ಮೀನ್ ಕಂಡಿಡಿ ಅಂತ. ಇದ್ರದ್ದು ಮೀನ್ ಹೆಂಗ್ ಕಂಡಿಡಿದೆ? ಯು ನೋ ದ ಫಾರ್ಮುಲಾ. ಮೀನ್ ಅಂದ್ರೆ ಏನು? ಸೊ ಮೀನ್ ಈಸ್ ನಥಿಂಗ್ ಬಟ್ ಸಮ್ ಆಫ್ ಆಲ್ ದ ಅಬ್ಸರ್ವೇಷನ್ ಡಿವೈಡೆಡ್ ಬೈ ಟೋಟಲ್ ನಂಬರ್ ಆಫ್ ಅಬ್ಸರ್ವೇಷನ್. Sum of all the observation ಅಂದ್ರೆ ಏನು? 1 plus 2 plus 3 plus 4 plus so on up till ವರೆಗೆ n terms ವರೆಗೆ divided by total number of observation ಎಷ್ಟಿದಾವೆ ನಮಗೆ? n terms. ಓಕೆ, ಇದ್ರ ನಾವು ಟೋಟಲ್ ನಂಬರ್ ಆಫ್ ಅಬ್ಸರ್ವೇಷನ್ಸ್ ಎಷ್ಟಿರ್ತಾವೆ? n ಇರ್ತಾವ. ಓಕೆ, ಅದಕ್ಕೋಸ್ಕರ ಡಿವೈಡೆಡ್ ಬೈ ಮಾಡ್ತೀನಿ. ನಿಮಗೆ ಫಾರ್ಮುಲಾ ಗೊತ್ತಿರಬೇಕು. ಸಮ್ ಆಫ್ ನ್ಯಾಚುರಲ್ ನಂಬರ್ಸ್ ಫಾರ್ಮುಲಾ ಗೊತ್ತಿರಬೇಕು. ಸಮ್ ಆಫ್ ನ್ಯಾಚುರಲ್ ನಂಬರ್ ಫಾರ್ಮುಲಾ ದಟ್ ಈಸ್ ಈಕ್ವಲ್ ಟು ನಮ್ಗೆ ಏನಾಗುತ್ತೆ? ಸೊ ದಟ್ ಈಸ್ ಇಲ್ಲಿ n ಇದ್ದಾಗ n ಇಂಟು n ಪ್ಲಸ್ 1 ಡಿವೈಡೆಡ್ ಬೈ 2, n ಇಂಟು n ಪ್ಲಸ್ 1 ಡಿವೈಡೆಡ್ ಬೈ 2 ಡಿವೈಡೆಡ್ ಬೈ n ಹೆಂಗಿದೆ ತಂಗಿದೆ. ಈ n ಕ್ಯಾನ್ಸಲ್ ಮಾಡಿ, n ಕ್ಯಾನ್ಸಲ್ ಮಾಡಿ, ವಾಟ್ ವಿಲ್ ಲೆಫ್ಟ್ ವಿತ್ n plus 1 divided by 2. So which means mean of n first n natural numbers ಏನು ಬರುತ್ತೆ ನಮಗೆ? that is n plus 1 divided by 2, n plus 1 divided by 2. So this is what the mean of first n natural numbers. Okay, just write down. ಇದೆ ನೋಡಿ, n plus 1 divided by 2. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ನೋಡಿ. ನೆಕ್ಸ್ಟ್ ಕ್ವಶನ್ ಏನಿದೆ ನಿಮಗೆ? ಇಫ್ x1 x2 so on up to n observations ಕೊಟ್ಟಿದ್ದಾರೆ. ಓಕೆ, ಇನ್ ಅಸೆಂಡಿಂಗ್ ಆರ್ಡರ್ then the number of observation is odd, then the median is. ಓಕೆ, ಸೊ ನಮಗೆ ಇದು ಏನು ಕೊಟ್ಟಿದ್ದಾರೆ? ಅಸೆಂಡಿಂಗ್ ಆರ್ಡರ್ ಅಂದ್ರೆ ಇಂಕ್ರೀಸಿಂಗ್ ಆರ್ಡರ್ ಅಂತ ಕೊಟ್ಟಿದ್ದಾರೆ. ಅದರಲ್ಲಿ ಕೊಟ್ಟಾಗ ಸೊ ನಂಬರ್ ಆಫ್ ಅಬ್ಸರ್ವೇಷನ್ ಎಷ್ಟಿದ್ದಾವೆ? ಆಡ್ ಇದಾವೆ. ಓಕೆ, ಲೆಟ್ ಅಸ್ ಕನ್ಸಿಡರ್ ಒಂದು ಎಕ್ಸಾಂಪಲ್ ತೊಗೊಳ್ತೀನಿ ನೋಡಿ. ಬೇಕಾದ್ರೆ 1 2 3 4 5. ಸೊ ಆಕ್ಚುಲಿ ಮೀಡಿಯನ್ ಅಂದ್ರೆ ಏನು? ಸೊ ಮೀಡಿಯನ್ ಇಸ್ ನಥಿಂಗ್ ಮಿಡಲ್ ಟರ್ಮ್. ಓಕೆ, ಮಿಡಲ್ ಟರ್ಮ್ ಕಂಡುಹಿಡಿಬೇಕು. ಸೊ ಮಿಡಲ್ ಟರ್ಮ್ ಹೆಂಗಿದ್ರೆ, ಸೊ ಲೆಟ್ ಅಸ್ ಕನ್ಸಿಡರ್ ಈ ತರ ಇದೆ ನೋಡಿ. ನಾವು ಈ 5 ಎಷ್ಟು ಟರ್ಮ್ಸ್ ಇದಾವೆ? 5 ಅಂದ್ರೆ n ಇಸ್ ಈಕ್ವಲ್ ಟು ಏನು? n ಇಸ್ ಈಕ್ವಲ್ ಟು 5, ದಟ್ ಈಸ್ ಆಡ್ ಟರ್ಮ್, ಹೌದಲ್ಲ? ಈಗ ನಿಮ್ಗೆ ನಾರ್ಮಲ್ ಆಗಿ ನೋಡಿದ್ರೆ ಮಿಡಲ್ ಟರ್ಮ್ ಯಾವ್ದು ಬರ್ತಿದೆ? ಓಕೆ, ಮಿಡಲ್ ಟರ್ಮ್ ಯಾವ್ದು ಬರ್ತಿದೆ ನಮಗೆ? ಥರ್ಡ್ ಟರ್ಮ್, ಹೌದಲ್ಲ? 1 2 3 ಇಲ್ಲಿ ಬೇಕಾದ್ರೆ ನೋಡಿ, ಇದು ಮಿಡಲ್ ಟರ್ಮ್ ಬರುತ್ತೆ. ಇದು ಎಷ್ಟನೇ ಟರ್ಮ್? ಇದು ಫಸ್ಟ್ ಟರ್ಮ್, ಇದು ಫಸ್ಟ್ ಟರ್ಮ್. ಓಕೆ, ಇದು ಫಸ್ಟ್ ಟರ್ಮ್, ಇದು ಸೆಕೆಂಡ್ ಟರ್ಮ್, ಇದು ಥರ್ಡ್ ಟರ್ಮ್. ಮಿಡಲ್ ಟರ್ಮ್ ಹಿಂಗ್ ಬಂತು ನಮಗೆ, ಥರ್ಡ್ ಟರ್ಮ್ ಅದು. ಬಟ್ ಹೆಂಗ್ ಕಂಡು ಹಿಡಿತೀರಾ? ಟೋಟಲ್ ನಂಬರ್ ಆಫ್ ಅಬ್ಸರ್ವೇಷನ್ ಎಷ್ಟಿದಾವೆ? 5 ಇದಾವೆ. ಮಿಡಲ್ ಟರ್ಮ್ ಥರ್ಡ್ ಬರ್ಬೇಕಂದ್ರೆ ಏನ್ ಫಾರ್ಮುಲಾ? ಸೊ ದ ಮೀಡಿಯನ್ ದಟ್ ಈಸ್ ಈಕ್ವಲ್ ಟು, ಇಫ್ n ಇಸ್ ಈಕ್ವಲ್ ಟು ಆಡ್, n ಅಂದ್ರೆ n is equal to odd number of observations ಇದ್ದಾಗ, median that is equal to n plus 1 divided by 2th term. n plus 1 divided by 2th term. Okay, n plus 1 ಬೇಕಾದ್ರೆ ನೋಡಿ total observations ಎಷ್ಟು? 5 ಇದಾವೆ. You just write it 5 plus 1 divided by 2 ಮಾಡಿದ್ರೆ ಎಷ್ಟಾಗುತ್ತೆ? that is 6 divided by 2. 6 divided by 2 ಅಂದ್ರೆ ಎಷ್ಟು? ಥರ್ಡ್ ಟರ್ಮ್, ಹೌದಲ್ಲ? ಓಕೆ, ಇಲ್ಲಿ ನೆಕ್ಸ್ಟ್ ಬಂದಿದೆ ಥರ್ಡ್ ಟರ್ಮ್ ಬಂದಿದೆ ಅಲ್ಲ. ನಾವು ಬೇಕಾದ್ರೆ ನೋಡಿ 1 ಫಸ್ಟ್ ಟರ್ಮ್, ಸೆಕೆಂಡ್ ಟರ್ಮ್, ಥರ್ಡ್ ಟರ್ಮ್, ಹೌದಾ? ಓಕೆ, ಮೀಡಿಯನ್ ಹೆಂಗ್ ಕೇಳಿದ್ರೆ ನಮಗೆ ಥರ್ಡ್ ಟರ್ಮ್ ಇಲ್ಲಿ. ಇಫ್ ಈಗ ನೋಡಿ, ಇಫ್ ಇದು ನಮ್ಮ ಟೋಟಲ್ ಆಗಿ ಆನ್ಸರ್ ಏನಾಗುತ್ತೆ ನಮಗೆ? ನಮ್ಮ ಫಾರ್ಮುಲಾ n plus 1 divided by 2. ಇಫ್ n is odd, median of given observation ಏನು ಬರುತ್ತೆ? n plus 1 divided by 2. ಓಕೆ, ಸೊ ನಮ್ಗೆ ಏನಾಗುತ್ತೆ? n plus 1 divided by 2. ಸೊ n plus 1 divided by 2th term. This is what the observation. Okay, this is what the median of the if observations if n number of observation is odd. ಈಗ ಇದು ಕರೆಕ್ಟ್, ಇಷ್ಟಕ್ಕೆ ಆನ್ಸರ್ ಇಷ್ಟೇ ಕರೆಕ್ಟ್, ಇದು ಮುಗಿದು. ಇಫ್ n is even ಕೊಟ್ಟಿದ, ಓಕೆ, ನಂಬರ್ ಆಫ್ ಅಬ್ಸರ್ವೇಷನ್ಸ್ even ಕೊಟ್ಟಿದ, ಅವಾಗ ಏನ್ ಮಾಡ್ತೀರಾ? ನಂಬರ್ ಆಫ್ ಅಬ್ಸರ್ವೇಷನ್ ದಟ್ ಈಸ್ ಈಕ್ವಲ್ ಟು if n is equal to even. ಈಗ ನೋಡಿ ಇಲ್ಲೇ ನಂಬರ್ಸ್ ಚೇಂಜ್ ಮಾಡ್ತೀನಿ. ನಾನು ಏನ್ ಮಾಡ್ತೀನಿ? ನನಗೆ ಏನು ಕೊಡ್ತೀನಿ? 2 4 6 8 10 12 ಇದು ಕೊಡ್ತೀನಿ. ಈಗ ನಿಮ್ಗೆ ಯಾವ್ದು ಕಾಣ್ತಿದ್ದೇವೆ? ನಂಬರ್ ಆಫ್ ಅಬ್ಸರ್ವೇಷನ್ಸ್ ಎಷ್ಟಿದಾವೆ? n that is equal to ಎಷ್ಟಿದಾವೆ? n that is equal to 6 ಇದಾವೆ. ಓಕೆ, 6 ಇದಾವೆ ಅಂದ್ರೆ ನಿಮ್ಗೆ ಬೇಕಾದ್ರೆ ನೋಡಿ ಮಿಡಲ್ ಟರ್ಮ್ ಹೆಂಗ್ ಹೇಳ್ತಾರೆ? ಮಿಡಲ್ ಟರ್ಮ್ ಈ ವರ್ಡ್ ಬರ್ತಿದಾವೆ ನಮಗೆ. ಮಿಡಲ್ ಟರ್ಮ್ ಬೇಕಾದ್ರೆ ನೋಡಿ ಇಲ್ಲಿಂದ 2 ಮಿಡಲ್ ಟರ್ಮ್ ಈ ವರ್ಡ್ ಬರ್ತಿದೆ. ಈ ವರ್ಡ್ ಮೀನ್ ತಗೋಬೇಕು ನಾವು. ಈ ವರ್ಡ್ ಮೀನ್ ತಗೊಂಡ್ರೆ ನಮ್ಗೆ ಏನ್ ಬರುತ್ತೆ? ಸೊ ನಮ್ಗೆ ಮೀಡಿಯನ್ ಬರುತ್ತೆ. ಮೀಡಿಯನ್ ಮೀನ್ ಅಂದ್ರೆ ಈ ಒನ್ ಬಂದಾಗ ಈ ವರ್ಡ್ ಮೀನ್ ಹೆಂಗ್ ತಗೋಬೇಕಂದ್ರೆ, ಸೊ ನಮ್ಗೆ ನೋಡಿ ಇದು ಎಷ್ಟನೇ ಟರ್ಮ್? ಇದು ಫಸ್ಟ್ ಟರ್ಮ್, ಇದು ಸೆಕೆಂಡ್ ಟರ್ಮ್, ಇದು ಥರ್ಡ್ ಟರ್ಮ್,
ಇದು ಫೋರ್ತ್ ಟರ್ಮ್, ಇದು ಫೋರ್ತ್ ಟರ್ಮ್, ನೆಕ್ಸ್ಟ್ ಫಿಫ್ತ್ ಟರ್ಮ್, ಸಿಕ್ಸ್ತ್ ಟರ್ಮ್ ಇದೆ ಬಿಡಿ, ಫಿಫ್ತ್ ಟರ್ಮ್ ಸಿಕ್ಸ್ತ್. ಸೊ ಈ ತರ ನಮಗೆ ಇದು ಮತ್ತೆ ಇದ್ರದ್ದು ಮೀನ್ ತಗೋಬೇಕು, ಅವಾಗ ನಮ್ಗೆ ಮೀಡಿಯನ್ ಬರುತ್ತೆ. ಇದು ಹೆಂಗ್ ಬರೀಬೇಕು ಅಂದ್ರೆ, ಸೊ ದಟ್ ಈಸ್ ಮೀಡಿಯನ್ ದಟ್ ಈಸ್ ಈಕ್ವಲ್ ಟು ಮೀನ್ ತಗೋಬೇಕು ಇವ್ರದ್ದು. ಎಷ್ಟನೇ ಟರ್ಮ್? ಥರ್ಡ್ ಟರ್ಮ್ ಮತ್ತೆ ಫೋರ್ತ್ ಟರ್ಮ್. ಥರ್ಡ್ ಟರ್ಮ್ ಮತ್ತೆ ಫೋರ್ತ್ ಟರ್ಮ್ ಮೀನ್ ಅಂದ್ರೆ ಎಷ್ಟು? ಟೋಟಲ್ ಅಬ್ಸರ್ವೇಷನ್ಸ್ ಎಷ್ಟಿದಾವೆ? ಟೋಟಲ್ ಅಬ್ಸರ್ವೇಷನ್ ಎಷ್ಟಿದೆ ನಮಗೆ? ಟೋಟಲ್ ಅಬ್ಸರ್ವೇಷನ್ಸ್ ನಮಗೆ 6 ಇದಾವೆ. ಅಂದ್ರೆ 6 ಡಿವೈಡೆಡ್ ಬೈ 2 ಮಾಡಿದ್ರೆ ಥರ್ಡ್ ಟರ್ಮ್ ಬರುತ್ತೆ. ಓಕೆ, 6 ಡಿವೈಡೆಡ್ ಬೈ 2 ಮಾಡಿದ್ರೆ ಏನಾಗುತ್ತೆ? ಥರ್ಡ್ ಟರ್ಮ್ ಅಂದ್ರೆ n ಡಿವೈಡೆಡ್ ಬೈ 2 ಮಾಡ್ಬೇಕು. ಏನ್ ಮಾಡ್ಬೇಕು ನಾವು? n ಡಿವೈಡೆಡ್ ಬೈ 2. ಥರ್ಡ್ ಟರ್ಮ್ ಬರ್ಬೇಕಂದ್ರೆ ಏನ್ ಮಾಡ್ಬೇಕು? ಡಿವೈಡೆಡ್ ಬೈ 2 ಮಾಡ್ಬೇಕು. ದಟ್ ಈಸ್ ವೈ n ಡಿವೈಡೆಡ್ ಬೈ 2th ಟರ್ಮ್. ಓಕೆ, n ಡಿವೈಡೆಡ್ ಬೈ 2 ಟರ್ಮ್ ಪ್ಲಸ್ ಇದು ಇದೊಂದು ಇದು ಪ್ಲಸ್ ಇದು ಡಿವೈಡೆಡ್ ಬೈ 2 ಮಾಡಿದ್ರೆ ಅಂದ್ರೆ ಇವೆರಡು ನಂಬರ್ದು ಮೀನ್ ತಗೋಬೇಕು. ಇದು ಎಷ್ಟನೇ ಟರ್ಮ್? ಫೋರ್ತ್ ಟರ್ಮ್ ಬರ್ಬೇಕಂದ್ರೆ ಏನ್ ಮಾಡಬೇಕು? ಈಗ ಥರ್ಡ್ ಟರ್ಮ್ಗೆ ಎಷ್ಟು ಆಡ್ ಮಾಡಬೇಕು? 1 ಆಡ್ ಮಾಡಬೇಕು. ಥರ್ಡ್ ಟರ್ಮ್ ಅಂದ್ರೆ n ಡಿವೈಡೆಡ್ ಬೈ 2. ದಿಸ್ ಏನಾಗುತ್ತೆ? n ಡಿವೈಡೆಡ್ ಬೈ 2, n ಡಿವೈಡೆಡ್ ಬೈ 2 ಪ್ಲಸ್ 1th ಟರ್ಮ್, n ಡಿವೈಡೆಡ್ ಬೈ 2 ಪ್ಲಸ್ 1 ಟರ್ಮ್ ಡಿವೈಡೆಡ್ ಬೈ 2. ಇವೆರಡರದ್ದು ಮೀನ್ ತಗೊಂಡ್ರೆ ಏನ್ ಬರುತ್ತೆ ನಮಗೆ? ಸೊ ನಮಗೆ ಮೀಡಿಯನ್ ಬರುತ್ತೆ. ಮೀಡಿಯನ್ ಆಫ್ ದಿ ಇಫ್ n ಅಬ್ಸರ್ವೇಷನ್, if it has observation, if any data has even number of observation ಇದ್ರೆ ನಮ್ಗೆ ಏನ್ ಬರುತ್ತೆ? ಮೀಡಿಯನ್ ದಟ್ ಈಸ್ ಈಕ್ವಲ್ ಟು n ಡಿವೈಡೆಡ್ ಬೈ 2th ಟರ್ಮ್ ಪ್ಲಸ್ n ಡಿವೈಡೆಡ್ ಬೈ 2 ಪ್ಲಸ್ 1th ಟರ್ಮ್ ಡಿವೈಡೆಡ್ ಬೈ 2. ಸೊ ದಿಸ್ ಇಸ್ ವಾಟ್ ದಿ ಮೀಡಿಯನ್. ಅದೇ ಅಂತ ಆಡ್ ನಂಬರ್ಸ್ ಇದ್ದಾಗ ಡೈರೆಕ್ಟ್ ಆಗಿ n ಪ್ಲಸ್ 1 ಡಿವೈಡೆಡ್ ಬೈ 2th ಟರ್ಮ್. ಓಕೆ, ಎಕ್ಸರ್ಸೈಸ್ ಬರ್ಕೊಳ್ಳಿ. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ ಏನಿದೆ. ನೆಕ್ಸ್ಟ್ ಕ್ವಶನ್ ಏನಿದೆ? ಸೊ ಮೀಡಿಯನ್ ಅದೇ ನೋಡಿ, ಫಾರ್ಮುಲಾ ಪ್ರಕಾರ ನೋಡಿ. ಟೋಟಲ್ ಅಬ್ಸರ್ವೇಷನ್ ಫಸ್ಟ್ ಏನು? ಇದನ್ನ ಇನ್ಕ್ರೀಸಿಂಗ್ ಆರ್ಡರ್ ಅಲ್ಲಿ ಬರ್ಕೋಬೇಕು. ಫಸ್ಟ್ ಅಬ್ಸರ್ವೇಷನ್ ಇನ್ಕ್ರೀಸಿಂಗ್ ಆರ್ಡರ್ ಇದ್ದಲ್ಲಿ ಮಾತ್ರ ನೀವು ಕರೆಕ್ಟ್ ಆನ್ಸರ್ ಕೊಡ್ತೀವಿ. ಫಸ್ಟ್ ಇನ್ಕ್ರೀಸಿಂಗ್ ಆರ್ಡರ್ ಅಲ್ಲಿ ಬರ್ಕೊಳ್ಳೋಣ. ನೋಡಿ, ಇನ್ಕ್ರೀಸಿಂಗ್ ಆರ್ಡರ್ ಅಂದ್ರೆ ಫಸ್ಟ್ ಇದರಲ್ಲಿ ಸಣ್ಣದು ಯಾವ್ದಿದೆ ನೋಡಿ? ಸಣ್ಣದು 3 ಇದೆ. ಓಕೆ, 3 ಐತೆ, 3 ಬರ್ಕೊಳ್ಳಿ ಫಸ್ಟ್. ನೆಕ್ಸ್ಟ್ ಏನಿದೆ ಸಣ್ಣದು ಇದರಲ್ಲಿ? ಇದಕ್ಕಿಂತ ನೆಕ್ಸ್ಟ್ 3 ಇದೆ, ಇನ್ನೊಂದು 3 ಇದೆ, ಇನ್ನೊಂದು 3 ಬರ್ಕೊಳ್ಳಿ. ನೆಕ್ಸ್ಟ್ ಮತ್ತೆ ಯಾವ್ದಾರ ಇದಾವ? 3 ಆದ್ಮೇಲೆ 3 ಇಲ್ಲ. ನೆಕ್ಸ್ಟ್ 3 ಆದ್ಮೇಲೆ 4 ಐತಾ? 4 ಐತೆ, 4 ಬರ್ಕೊಳ್ಳಿ. ಓಕೆ, ನಾ ಯಾವ ಬರ್ಕೊಂಡಿದ್ದು ಇಲ್ಲಿ ಡಾಟ್ ಮಾರ್ಕ್ 4. ನೆಕ್ಸ್ಟ್ 4 ಆಯ್ತಾ? 4 ಒಂದೇ ಇದೆ. ನೆಕ್ಸ್ಟ್ 5 ಇದೆ ನೋಡಿ, 5 ಇದೆ. ಓಕೆ, 5. ನೆಕ್ಸ್ಟ್ ಇನ್ನೊಂದು 5 ಇದೆನಾ? ಇಲ್ಲ. ನೆಕ್ಸ್ಟ್ 6 ಇದೆ ನೋಡಿ, 6 ಇಲ್ಲ. ನೆಕ್ಸ್ಟ್ 7 ಇದೆ ನೋಡಿ, 7 ಇದೆ. ಓಕೆ, ದಟ್ ಈಸ್ 7 ಇಲ್ಲಿದೆ ನೋಡಿ, 7 ಇದೆ, 7. ನೆಕ್ಸ್ಟ್ 7 ಆಯ್ತಾ? ನೆಕ್ಸ್ಟ್ 8 ಇದೆ ನೋಡಿ, 8 ಇಲ್ಲ, 8 ಇಲ್ಲ ನೋಡಿ, 8 ಇಲ್ಲ. ನೆಕ್ಸ್ಟ್ 9 ಇದೆ, 9 ಇದೆ, 9 ಬರ್ಕೊಳ್ಳಿ, 9 ಇದೆ. ನೆಕ್ಸ್ಟ್ 9 ಒಂದೇ ಇದೆನಾ? 9 ಒಂದೇ ಇರೋದು. ನೆಕ್ಸ್ಟ್ 9 ಆಯ್ತಾ? 9 ಆದ್ಮೇಲೆ ನೆಕ್ಸ್ಟ್ 10 ಇದೆ ನೋಡಿ, 10 ಇದೆ ನೋಡಿ, 10 ಇದೆ, 10 ಬರ್ಕೊಳ್ಳಿ, 10. ಓಕೆ, ನೆಕ್ಸ್ಟ್ 11 ಇದೆನಾ? 11 ಇಲ್ಲ, 11 ಇಲ್ಲ. 12 ಇದೆನಾ? 12 ಇದೆ, 12 ಇದೆ, 12 ಬರ್ಕೊಳ್ಳಿ, 12 ಬರ್ಕೊಳ್ಳಿ. ನೆಕ್ಸ್ಟ್ 13 ಇದೆನಾ? 13 ಇಲ್ಲ, 13 ಇಲ್ಲ. ನೆಕ್ಸ್ಟ್ 14 ಇಲ್ಲ. 15 ಐತಾ? 15 ಇಲ್ಲ. ನೆಕ್ಸ್ಟ್ 16 ಇಲ್ಲ. ನೆಕ್ಸ್ಟ್ 17 ಇದೆನಾ? 17 ಇಲ್ಲ. ಓಕೆ, ನೆಕ್ಸ್ಟ್ 18 ಇದೆನಾ? 18 ಇದೆ ನೋಡಿ, 18 ಬರ್ಕೊಳ್ಳಿ. ನೆಕ್ಸ್ಟ್ 19 ಇದೆ, 19 ಇದೆನಾ? 19 ಇದೆ, 19 ಬರ್ಕೊಳ್ಳಿ, 19 ಇದೆ, 19 ಬರ್ಕೊಳ್ಳಿ. ನೆಕ್ಸ್ಟ್ 21 ಇದೆ, 20 ಇಲ್ಲ, 21 ಇದೆ, 21. ಈಗ ಅಸೆಂಡಿಂಗ್ ಆರ್ಡರ್ ಅಲ್ಲಿ ಬರ್ಕೊಂಡಿದ್ವಿ. ಈಗ ಅಸೆಂಡಿಂಗ್ ಆರ್ಡರ್ ಅಲ್ಲಿ ಬರ್ಕೊಂಡಾಗ ನಂಬರ್ ಆಫ್ ಅಬ್ಸರ್ವೇಷನ್ ಎಷ್ಟಿದೆ ನೋಡಿ? ಫಸ್ಟ್ n ದಟ್ ಈಸ್ ಈಕ್ವಲ್ ಟು ಕೌಂಟ್ ಮಾಡಿ, ದಟ್ ಈಸ್ 1 2 3 4 5 6 7 8 9 10 11 ಅಂದ್ರೆ 11 ಅಬ್ಸರ್ವೇಷನ್ಸ್. 11 ಅಬ್ಸರ್ವೇಷನ್ಸ್ ಅಂದ್ರೆ ಏನು? ಆಡ್. ಈಗ ಜಸ್ಟ್ ಹೇಳಿದ್ರೆ ನಾನು ಮೀಡಿಯನ್ ಆಫ್ n ಈವನ್ ಆಡ್ ನಂಬರ್ ಆಫ್ ಅಬ್ಸರ್ವೇಷನ್ ಏನ್ ಬರುತ್ತೆ? n ಪ್ಲಸ್ 1 ಡಿವೈಡೆಡ್ ಬೈ 2th ಟರ್ಮ್. ಓಕೆ, ಈಗ n ಪ್ಲಸ್ 1 ಡಿವೈಡೆಡ್ ಬೈ 2th ಟರ್ಮ್ ಮೀಡಿಯನ್ ದಟ್ ಈಸ್ ಈಕ್ವಲ್ ಟು n ಪ್ಲಸ್ 1 ಡಿವೈಡೆಡ್ ಬೈ 2th ಟರ್ಮ್. ಓಕೆ, 2th ಅಬ್ಸರ್ವೇಷನ್ n ಎಷ್ಟಿದೆ? 11 ಐತೆ. 11 ಪ್ಲಸ್ 1 ಡಿವೈಡೆಡ್ ಬೈ 2 ಅಂದ್ರೆ ಎಷ್ಟನೇ ಟರ್ಮ್ ಬರುತ್ತೆ? ದಟ್ ಈಸ್ ನಮ್ಗೆ ಎಷ್ಟನೇ ಟರ್ಮ್ ಬರುತ್ತೆ? 11 ಪ್ಲಸ್ 1 ಅಂದ್ರೆ 12 ಆಗುತ್ತೆ. 12 ಡಿವೈಡ್ ಬೈ 2 ಅಂದ್ರೆ 6th ಟರ್ಮ್ ಬರುತ್ತೆ. ದಟ್ ಈಸ್ 6th ಟರ್ಮ್ ಇಸ್ ದಿ ಮೀಡಿಯನ್. ಓಕೆ, 6th ಟರ್ಮ್ ನೋಡೋಣ, ಚೆಕ್ ಮಾಡೋಣ. ದಿಸ್ ಇಸ್ ಫಸ್ಟ್ ಟರ್ಮ್, ದಿಸ್ ಇಸ್ ಸೆಕೆಂಡ್ ಟರ್ಮ್, ದಿಸ್ ಇಸ್ ಥರ್ಡ್ ಟರ್ಮ್, ಫೋರ್ತ್ ಟರ್ಮ್, ದಿಸ್ ಇಸ್ ಫಿಫ್ತ್ ಟರ್ಮ್, ದಿಸ್ ಇಸ್ ಸಿಕ್ಸ್ತ್ ಟರ್ಮ್. ದಿಸ್ ಇಸ್ ವಾಟ್ ದಿ ಮೀಡಿಯನ್. ಇದು ಏನಾಗುತ್ತೆ? ದಿಸ್ ಇಸ್ ವಾಟ್ ದಿ ಮೀಡಿಯನ್. ಸೊ ಮೀಡಿಯನ್ ದಟ್ ಈಸ್ m ದಟ್ ಈಸ್ ಈಕ್ವಲ್ ಟು ಏನಾಗುತ್ತೆ? ದಟ್ ಈಸ್ 6. ಓಕೆ, ನೆಕ್ಸ್ಟ್ ಬರ್ಕೊಳ್ಳಿ. ದಟ್ ಈಸ್ m ದಟ್ ಈಸ್ ಈಕ್ವಲ್ ಟು 6 ಅಲ್ಲ 9. ಸೊ ದಟ್ ಈಸ್ 9 ಇದೆ ನೋಡಿ. ಸೊ ದಿಸ್ ಇಸ್ ವಾಟ್ ದಿ ಆನ್ಸರ್. ಓಕೆ, ಜಸ್ಟ್ ರೈಟ್ ಡೌನ್. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ನೋಡಿ ಏನಿದೆ. ಸೊ ನೆಕ್ಸ್ಟ್ ಕ್ವಶನ್ ಏನಿದೆ ಅಂದರೆ, ಸೊ ಮೀನ್ ಡಿವಿಯೇಷನ್ ಆಫ್ ದಿ ಡಾಟಾ. ಸೊ ಮೀನ್ ಡಿವಿಯೇಷನ್ ಅಂದ್ರೆ ಏನು? ಸೊ ನಿಮ್ಗೆ ಮೀನ್ ಕಂಡಿಡೋದು ಗೊತ್ತಿದೆ. ಓಕೆ, ಸೊ ಮೀನ್ ಕಂಡಿಡೋದು ಗೊತ್ತಿದೆ. ಮೀನ್ ಡಿವಿಯೇಷನ್ ಅಂದ್ರೆ ಏನು? ಸೊ ಮೀನ್ ಡಿವಿಯೇಷನ್ ಅಂದ್ರೆ ನಾವು ಮೀನು ಕಂಡಿಡ್ತೀವಲ್ಲ, ಆ ಮೀನು ಈ ಅಬ್ಸರ್ವೇಷನ್ ಜೊತೆ ಎಷ್ಟು ಡಿವಿಯೇಟ್ ಮಾಡ್ತಿದೆ,
ಈ ಅಬ್ಸರ್ವೇಷನ್ ಜೊತೆ ಎಷ್ಟು ಡಿವಿಯೇಟ್ ಮಾಡ್ತಿದೆ ಅದರದ್ದು ಮೀನ್ ಕಂಡುಹಿಡಿಬೇಕು ಮತ್ತೆ. ಓಕೆ, ಸೊ ಫಸ್ಟ್ ಏನ್ ಮಾಡೋಣ, ಇದ್ರದ್ದು ಮೀನ್ ಕಂಡುಹಿಡಿಯೋಣ. ಆ ಮೀನ್ ಕಂಡುಹಿಡಿದ ಮೇಲೆ ಈ ಅಬ್ಸರ್ವೇಷನ್ಸ್ ಜೊತೆ ಎಷ್ಟು ಡಿವಿಯೇಟ್ ಮಾಡ್ತಿದೆ ಅವೆಲ್ಲ ಕಂಡುಹಿಡ್ಕೊಳ್ಳೋಣ. ಅವೆಲ್ಲ ಬಂದ್ಮೇಲೆ ಅದ್ರದ್ದು ಮೀನ್ ಕಂಡುಹಿಡಿಯೋಣ. ದಟ್ ಈಸ್ ವಾಟ್ ಮೀನ್ ಡಿವಿಯೇಷನ್ ಅಬೌಟ್ ಮೀನ್. ಓಕೆ, ಬೇಕಾದ್ರೆ ಒಂದು ಸಾಲ್ವ್ ಪ್ರಾಬ್ಲಮ್ ಮಾಡ್ತೀನಿ ನಾನು. ಓಕೆ, ಸೊ ಆಮೇಲೆ ಫಾರ್ಮುಲಾ ವೈಸ್ ನೀವು ಕಲಿ ಏನಾಗುತ್ತೆ. ಸೊ ನಾವು ನಾನು ಫಸ್ಟ್ ಪ್ರಾಬ್ಲಮ್ ನೆಕ್ಸ್ಟ್ ಏನಿದ್ದಾವೆ ನಿಮಗೆ ಫಾರ್ಮುಲಾಸ್ ಇದಾವೆ. ಡೈರೆಕ್ಟ್ ನಿಮ್ಗೆ ಒಂದು ಪ್ರಾಬ್ಲಮ್ ತರ ನಾನು ಸಾಲ್ವ್ ಮಾಡಿದ್ರೆ ನಿಮ್ಗೆ ಒಂದು ಪ್ರಾಬ್ಲಮ್ ನ ಸಾಲ್ವ್ ಮಾಡಿ ನೀವು ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ತೀರಿ. ಓಕೆ, ಸೊ ದಟ್ ಈಸ್ ವೈ ಫಸ್ಟ್ ಬರ್ಕೊಳ್ಳಿ ಮೀನ್ ಕಂಡುಹಿಡ್ಕೊಳ್ಳಿ. ಮೀನ್ ಡಿವಿಯೇಷನ್ ಅಬೌಟ್ ಮೀನ್ ಕಂಡುಹಿಡ್ಬೇಕು. ನಾವು ಹೆಂಗ್ ರೆಪ್ರೆಸೆಂಟ್ ಮಾಡ್ತೀವಿ ಅಂದ್ರೆ ಮೀನ್ ಡಿವಿಯೇಷನ್ ಅಬೌಟ್ ಮೀನ್ ಅಂದ್ರೆ ಈ ತರ ರೆಪ್ರೆಸೆಂಟ್ ಮಾಡ್ತೀವಿ. ಓಕೆ, ಸೊ ದಿಸ್ ಇಸ್ ವಾಟ್ ವಿ ಹ್ಯಾವ್ ಟು ಫೈಂಡ್. ಸೊ ಮೀನ್ ಕಂಡುಹಿಡ್ಬೇಕು. ದಟ್ ಈಸ್ ಎಕ್ಸ್ ಬಾರ್ ವಿ ಹ್ಯಾವ್ ಟು ಫೈಂಡ್ ಔಟ್. ಎಕ್ಸ್ ಬಾರ್ ಅಂದ್ರೆ ಸಮ್ ಆಫ್ ಆಲ್ ದ ಅಬ್ಸರ್ವೇಷನ್ಸ್ ಡಿವೈಡೆಡ್ ಬೈ ಟೋಟಲ್ ನಂಬರ್ ಆಫ್ ಅಬ್ಸರ್ವೇಷನ್. ಸಮ್ ಆಫ್ ಆಲ್ ದ ಅಬ್ಸರ್ವೇಷನ್ಸ್ ಆಡ್ ಮಾಡಿ. ಸೊ ನಮ್ಗೆ ಏನ್ ಬರುತ್ತೆ, summation of xi divided by n. Summation of xi ಅಂದ್ರೆ that is 5 plus 7 plus 9 plus 11 plus 13 plus 15. Okay, so divided by ಎಷ್ಟಾಗುತ್ತೆ, divided by 6 ಟರ್ಮ್ಸ್ ಇದಾವೆ, 6 ಬರ್ಕೊಳ್ಳಿ. ಓಕೆ, ಈಗ ಇವೆಲ್ಲ ಒಂದಕ್ಕೊಂದು ಆ್ಯಡ್ ಮಾಡಿ ಎಷ್ಟಾಗುತ್ತೆ ನೋಡಿ. that is 5 plus 15 ಮಾಡಿದ್ರೆ ಎಷ್ಟಾಗುತ್ತೆ, 20 ಆಗುತ್ತೆ. ಇವ್ ರೈಟ್ 20 ಹಿಯರ್ 20 ಆಗುತ್ತೆ. ನೆಕ್ಸ್ಟ್ 11 plus 9 ಮಾಡಿದ್ರೆ ಎಷ್ಟಾಗುತ್ತೆ, 20 ಆಗುತ್ತೆ, 20 ಬರ್ಕೊಳ್ಳಿ. ನೆಕ್ಸ್ಟ್ 7 plus 13 ಮಾಡಿದ್ರೆ 20 ಆಗುತ್ತೆ, 20 ಆಗುತ್ತೆ. 20 plus 20 plus 20 ಮಾಡಿದ್ರೆ ಎಷ್ಟಾಗುತ್ತೆ ನಮಗೆ 60 ಆಗುತ್ತೆ. 60 ಡಿವೈಡೆಡ್ ಬೈ 6 ಆಗುತ್ತೆ. 6 1 ಜಾ 6 10 ಜಾ. ಸೊ ನಮ್ಗೆ ಎಷ್ಟಾಗುತ್ತೆ, ಮೀನ್ ಎಷ್ಟು ಬಂತು, 10 ಬಂತು. ಎಕ್ಸ್ ಬಾರ್ ಎಷ್ಟು ಬಂತು ನಮ್ಗೆ, ಎಕ್ಸ್ ಬಾರ್ ದಟ್ ಈಸ್ ಈಕ್ವಲ್ ಟು 10 ಬಂತು. ಇಷ್ಟು ಬರ್ ಇದು ಮುಗಿದು ಎಕ್ಸ್ ಬಾರ್ ದಟ್ ಈಸ್ ಈಕ್ವಲ್ ಟು 10. ಈಗ ನೋಡಿ ಈ ಎಲ್ಲ ಅಬ್ಸರ್ವೇಷನ್ ಈ ಮೀನ್ ಜೊತೆ ಎಷ್ಟು ಡಿವೈಡ್ ಮಾಡುತ್ತೆ ಅದು ಕಂಡುಹಿಡಿಬೇಕು. ಅದರದ್ದು ಸಮೇಷನ್ ಮಾಡಬೇಕು. ಓಕೆ, ಸೊ ನಮಗೆ ಮೀನ್ ಡಿವಿಯೇಷನ್ ಅಬೌಟ್ ಮೀನ್ ಫಾರ್ಮುಲಾ ಏನಂದ್ರೆ, ಸೊ ಮೀನ್ ಡಿವಿಯೇಷನ್ ಅಬೌಟ್ ಮೀನ್ ದಟ್ ಈಸ್ ಈಕ್ವಲ್ ಟು ನಮ್ಗೆ ಏನು ಬರ್ತಂದ್ರೆ ಸಮೇಷನ್ ಆಫ್ ಆಲ್ ದ ಅಬ್ಸರ್ವೇಷನ್ ದಟ್ ಈಸ್ xi minus x bar. xi minus x bar ಅಂದ್ರೆ ಈ xi ಈ ಅಬ್ಸರ್ವೇಷನ್ xi ಅಂತ ಅರ್ಥ. ಈ ಅಬ್ಸರ್ವೇಷನ್ಸ್ ಏನು, xi ಅಬ್ಸರ್ವೇಷನ್ಸ್ ಮೀನ್ ಜೊತೆ ಎಷ್ಟು ಡಿವೈಡ್ ಮಾಡ್ತವೆ ಅವೆಲ್ಲ ಸಮ್ಸ್ ಡಿವೈಡೆಡ್ ಬೈ ಟೋಟಲ್ ನಂಬರ್ ಆಫ್ ಅಬ್ಸರ್ವೇಷನ್ಸ್. ಓಕೆ, ಸೊ ನಮಗೆ ಇವೆಲ್ಲ ಇದ್ರ ಜೊತೆ ಎಷ್ಟು ಡಿಬೇಟ್ ಮಾಡ್ತೇವೆ ಅದನ್ನ ಕಂಡು ಹಿಡ್ಕೊಳ್ಳೋಣ. ದಟ್ ಈಸ್ ನಮ್ಗೆ ಏನು ಬರ್ತದೆ ನೋಡಿ. ಬೇಕಾದ್ರೆ ಈ ಡಿಬೇಟ್ ಎಷ್ಟು ಮಾಡ್ತೇವೆ ಬರ್ಕೊಳ್ಳಿ ಬೇಕಾದ್ರೆ. ಈಗ ನೋಡಿ, ಸೊ 10 minus 5 ಮಾಡ್ತಾರೆ ಅಥವಾ ಎಷ್ಟು ಡಿಫ್ರೆನ್ಸ್ ತಗೋಬೇಕು. ಇದು 10 ಮತ್ತೆ ಇದು ಮೀನ್ ಮತ್ತೆ ಈ ಅಬ್ಸರ್ವೇಷನ್ ಎಷ್ಟು ಡಿಫ್ರೆನ್ಸ್ ಇದೆ ಅದು ತಗೋಬೇಕು. ಇದೇನಾಗುತ್ತೆ ನಮಗೆ 5 ಆಗುತ್ತೆ. 5 ಬರ್ಕೊಳ್ಳಿ ಬೇಕಾದ್ರೆ, 5 ಬರ್ಕೊಳ್ಳಿ. ನೆಕ್ಸ್ಟ್ 10 ಮತ್ತೆ 7 ನೋಡಿ ಎಷ್ಟು ಡಿಫ್ರೆನ್ಸ್ ಇದೆ, 3 ಇದೆ, 3 ಬರ್ಕೊಳ್ಳಿ. ನೆಕ್ಸ್ಟ್ 10 ಮತ್ತೆ 9 ನಡುವೆ ಎಷ್ಟು ಡಿಫ್ರೆನ್ಸ್ ಇದೆ, ನೆಕ್ಸ್ಟ್ ಡಿಫ್ರೆನ್ಸ್ ಇದೆ ನಮಗೆ 10 ಮತ್ತೆ 1 ಡಿಫ್ರೆನ್ಸ್ ಇದೆ, 1 ಬರ್ಕೊಳ್ಳಿ. ಮತ್ತೆ 10 ಮತ್ತೆ 11 ನಡುವೆ ಎಷ್ಟು ಡಿಫ್ರೆನ್ಸ್ ಇದೆ, 10 ಮತ್ತೆ 11 ನಡುವೆ ಎಷ್ಟು ಡಿಫ್ರೆನ್ಸ್, 1 ಡಿಫ್ರೆನ್ಸ್ ಇದೆ, 1 ಬರ್ಕೊಳ್ಳಿ. 10 ಮತ್ತೆ 13 ನಡುವೆ ಎಷ್ಟು ಡಿಫ್ರೆನ್ಸ್ ಇದೆ, 3 ಇದೆ, 3 ಬರ್ಕೊಳ್ಳಿ. ಮತ್ತೆ ಅದೇ ತರ 10 ಮತ್ತೆ 5 15 ನಡುವೆ ಎಷ್ಟಿದೆ, 5 ಡಿಫ್ರೆನ್ಸ್ ಇದೆ. ಇದ್ರದ್ದು ಮೀನ್ ಕಂಡುಹಿಡಿದ್ರೆ ದಟ್ ಈಸ್ ವಾಟ್ ದಿ ಮೀನ್ ಡಿವಿಷನ್ ಅಬೌಟ್ ಮೀನ್. ದಟ್ ಈಸ್ ವಾಟ್ ಮೀನ್ ಡಿವಿಷನ್ ಅಬೌಟ್ ಮೀನ್ ಅಂದ್ರೆ ನೋಡಿ. ಇದ್ರದ್ದೇ ಮೀನ್ ಕಂಡುಹಿಡಬೇಕು. ಇದ್ರದ್ದು ಮೀನ್ ಹೆಂಗ್ ಕಂಡಿದೆ, ಸಮ್ ಆಫ್ ಆಲ್ ದ ಅಬ್ಸರ್ವೇಷನ್ಸ್ ಇವೆಲ್ಲ ಅಬ್ಸರ್ವೇಷನ್ಸ್ ನಾವು ಆಡ್ ಮಾಡಿ ಡಿವೈಡೆಡ್ ಬೈ ಏನು ಮಾಡೋಣ, ಟೋಟಲ್ ನಂಬರ್ ಆಫ್ ಅಬ್ಸರ್ವೇಷನ್ ಅಷ್ಟೇ, ಮುಗೀತು. ಬೇಕಾದ್ರೆ ನೋಡಿ ಇದು ಏನಾಗುತ್ತೆ, ದಟ್ ಈಸ್ ಇದನ್ನ ಹೆಂಗ್ ಬರೀತೀನಿ ಅಂದ್ರೆ ನಾನು ಆಡ್ ಮಾಡಿದ್ರೆ ಸಮೇಷನ್ ಆಫ್ ಆಲ್ ದ ಅಬ್ಸರ್ವೇಷನ್ಸ್ ಅಂತ ಮೀನ್ ಡಿವಿಷನ್ ಅಬೌಟ್ ಮೀನ್ ದಟ್ ಈಸ್ ಈಕ್ವಲ್ ಟು ಇದ್ರದ್ದು ಮೀನ್ ಕಂಡಿಡಬೇಕು. ಇದ್ರ ಮೀನ್ ಹೆಂಗ್ ಕಂಡಿದ್ರ, ಸಮ್ ಆಫ್ ಆಲ್ ದ ಅಬ್ಸರ್ವೇಷನ್ ಸಮ್ ಆಫ್ ದ ಇದೇ ಫಾರ್ಮುಲಾ, ಅದು ಸಮ್ ಆಫ್ ಆಲ್ ದ ಅಬ್ಸರ್ವೇಷನ್ ಇದು ಫಾರ್ಮುಲಾ. ಸೊ ದಟ್ ಈಸ್ ನಮ್ಗೆ ಏನಾಗುತ್ತೆ, ದಟ್ ಈಸ್ 5 plus 3 plus 1 plus 1 plus 3 plus 5 ಡಿವೈಡೆಡ್ ಬೈ ಎಷ್ಟಿದೆ, 6 ಇದೆ, 6 ಬರ್ಕೊಳ್ಳಿ. ಓಕೆ, ಎಲ್ಲ ಅಬ್ಸರ್ವೇಷನ್ಸ್ ಆ್ಯಡ್ ಮಾಡಿ. ಓಕೆ, ಎಲ್ಲ ಅಬ್ಸರ್ವೇಷನ್ಸ್ ಆ್ಯಡ್ ಮಾಡಿ. ದಟ್ ಈಸ್ 5 plus 3 ಮಾಡಿದ್ರೆ ಎಷ್ಟಾಗುತ್ತೆ, ಹಂಗಿಲ್ಲ ಅಂದ್ರೆ ಹಿಂಗೆ 5 plus 3 ಮಾಡಿದ್ರೆ 8 ಆಗುತ್ತೆ. 8 plus 2 ಮಾಡಿದ್ರೆ 10 ಆಗುತ್ತೆ. 10 plus 3 ಮಾಡಿದಾಗ 13 ಆಗುತ್ತೆ. 13 plus 5 ಮಾಡಿದಾಗ ಎಷ್ಟಾಗುತ್ತೆ ನಮಗೆ, 13 plus 5 ಮಾಡಿದಾಗ 18 ಆಗುತ್ತೆ. 18 ಬರ್ಕೊಳ್ಳಿ. 6 ಡಿವೈಡೆಡ್ ಬೈ 6 ಇದೆ. ಸೊ ಇಲ್ಲಿ ಮಾಡಿ 6 1 ಜಾ 6 3 ಇದೆ. ಓಕೆ, ಸೊ ಮೀನ್ ಡಿವಿಷನ್ ಅಬೌಟ್ ಮೀನ್ ಎಷ್ಟು ಬರುತ್ತೆ ನಮಗೆ, ಮೀನ್ ಡಿವಿಷನ್ ಅಬೌಟ್ ಮೀನ್ ಇಸ್ ಅಂತ ಬಟ್ 3 ಬರುತ್ತೆ, ರೇಟೆಡ್ 3. ಓಕೆ, ಸೊ ಏನಿಲ್ಲ, ಈಸಿ ಇದೆ ನೋಡಿ. ಸೊ ನಮ್ಗೆ ಏನು ಮಾಡ್ಬೇಕಂದ್ರೆ ಫಸ್ಟ್ ಏನು ಮಾಡೋದು, ಮೀನ್ ಕಂಡುಹಿಡಬೇಕು. ಮೀನ್ ಕಂಡುಹಿಡೋದನ್ನ, ಸೊ ಏನೊಂದು ಮೀನ್ ಬರುತ್ತೆ, ಮೀನ್ ಕಂಡುಹಿಡಿದ ಆ ಮೀನು ಇದ್ರ ಜೊತೆ ಎಷ್ಟು ಡಿಬೇಟ್ ಮಾಡ್ತಿದೆ ಈ ಅಬ್ಸರ್ವೇಷನ್ ಅದನ್ನ ಕಂಡುಹಿಡ್ಕೊಳ್ಳಿ. ಅದರದ್ದು ಮೀನ್ ಕಂಡುಹಿಡಬೇಕು. ದಟ್ ಈಸ್ ವಾಟ್ ಮೀನ್ ಡಿವಿಷನ್ ಅಬೌಟ್ ಮೀನ್. ಅದು ಫಾರ್ಮುಲಾ ವೈಸ್ ಅಂದ್ರೆ ಹಿಂಗೆ ಬರಿತೀವಿ ನಾವು. ಫಾರ್ಮುಲಾ ವೈಸ್ ಅಂದ್ರೆ ಈ ತರ ಬರಿತೀವಿ. ಓಕೆ, ಬೇಕಾದ್ರೆ ನೋಡಿ ಎಷ್ಟು ಡಿಬೇಟ್ ಮಾಡ್ತಿದೆ, ಎಷ್ಟು ಎಲ್ಲ ಡಿಬೇಟ್ ಮಾಡ್ತಿದೆ ಅದರದ್ದೆಲ್ಲ ಸಮ್ ಮಾಡ್ಬೇಕು. ಅದನ್ನ ಹಿಂಗೆ ಬರಿತೀನಿ. ಓಕೆ, ಅದರದ್ದೆಲ್ಲ ಸಮ್ ಡಿವೈಡೆಡ್ ಬೈ ಟೋಟಲ್ ನಂಬರ್ ಆಫ್ ಅಬ್ಸರ್ವೇಷನ್. ಇಷ್ಟು ಮಾಡಿದ್ರೆ ನಿಮಗೆ 1 ಮಾರ್ಕ್ಸ್ ಬರುತ್ತೆ ನೋಡಿ MCQ ದಲ್ಲಿ. ಇಟ್ಸ್ ರೈಟ್ ಡೌನ್.
ಓಕೆ, ಸೊ ನೆಕ್ಸ್ಟ್ ಕ್ವಶನ್ ಏನಿದೆ ನೋಡಿ, ನೆಕ್ಸ್ಟ್ ಕ್ವಶನ್ ಏನಿದೆ ನಿಮಗೆ. ಓಕೆ, ಸೊ ಮೀನ್ ಡಿವಿಯೇಷನ್ ಫಾರ್ n observations for x1, x2, x3, so on up to xn. So from there mean x bar is given by, or in the mean deviation about mean. Okay, so they have asked directly mean deviation about mean. Okay, when x bar is given ಅಂದ್ರೆ mean ಕೊಟ್ಟಾಗ ನಮಗೆ mean deviation ಏನು ಬರುತ್ತೆ ಅಂದ್ರೆ that is, so ನಮಗೆ ಏನು ಬರುತ್ತೆ, ನಾನು ಆವಾಗಲೇ ಹೇಳಿದೆ, ಇಲ್ಲಿ ಮಾಡಿದೆ ನೋಡಿ, sum of all the observation divided by sum of xi minus x bar divided by n ಅಂತ ಅರ್ಥ. ಸೊ ದಿಸ್ ಇಸ್ ವಾಟ್, ಅದಕ್ಕೆ ಡೈರೆಕ್ಟ್ ಫಾರ್ಮುಲಾ ಕಲ್ಸೋದೇನು ಅದನ್ನ ಕಾನ್ಸೆಪ್ಟ್ ಎಕ್ಸ್ಪ್ಲೇನ್ ಮಾಡಿ ಈ ತರ. ಸೊ ನಮ್ಗೆ ಏನು ಬರುತ್ತೆ, sum of all the observation, ಇದು ಡಿಫ್ರೆನ್ಸ್, ಇದು ಓಪನ್ ಬ್ರಾಕೆಟ್, ಇದು ನೋಡಿ ಇಲ್ಲಿ ಬರೀ ಬ್ರಾಕೆಟ್ ಇದೆ. ಓಕೆ, ಬರೀ ಬ್ರಾಕೆಟ್ ತಗೋಬಾರ್ದು ನಾವು. ಸೊ ನಾವೇನ್ ತಗೋಬೇಕು, ಸೊ ನಮಗೆ ಮಾಡ್ಯುಲಸ್ ಇರೋದು ಬ್ರಾಕೆಟ್ ತಗೋಬೇಕು, ಡಿಫ್ರೆನ್ಸ್ ತಗೋ. ಡಿಫ್ರೆನ್ಸ್ ಅಂದ್ರೆ ಯಾವ್ದು ಬರುತ್ತೆ, ಇದು ಬರುತ್ತೆ ನೋಡಿ. Okay, that is summation of xi minus x bar. Okay, so modulus of summation of xi minus x bar divided by n. This is what the correct answer. Okay, just write down. Okay, so next question ನೋಡಿ ಏನಿದೆ. So next question ಏನಿದೆ ನಿಮಗೆ, mean deviation about mean for the following type. Okay, ಇದು ನೋಡಿ ಏನು ಕೊಟ್ಟಿದ್ದಾರೆ, ಅಂತ ಹೇಳಿ ಕೊಟ್ಟಿದ್ದಾರೆ ಅವರು. ಓಕೆ, ಸೊ ನಮಗೆ ಇದು ಏನು ಕಂಡುಹಿಡಿಯೋಣ ನಾವು, ಮೀನ್ ಡಿವಿಯೇಷನ್ ಅಬೌಟ್ ಮೀನ್ ಕಡೆ. ಮೀನ್ ಡಿವಿಯೇಷನ್ ಅಬೌಟ್ ಮೀನ್ ಹೆಂಗೆ ಕಂಡುಹಿಡಿತಿದೆ ಅದು. ಸೊ ಮೀನ್ ಡಿವಿಯೇಷನ್ ಅಬೌಟ್ ಮೀನ್ ಹೆಂಗೆ ಕಂಡುಹಿಡಿತಾರೆ ಅಂದ್ರೆ, ಸೊ ನಮಗೆ ಯು ಜಸ್ಟ್ ಸಿ ಫಸ್ಟ್ ಇದ್ರದ್ದು ಮೀನ್ ಕಂಡುಹಿಡಿಯ. ಓಕೆ, ಸೊ ಮೀನ್ ಹೆಂಗೆ ಕಂಡುಹಿಡಿದ, ಮೀನ್ ದಟ್ ಈಸ್ ಈಕ್ವಲ್ ಟು ನಮ್ಗೆ ಏನಾಗುತ್ತೆ, ಎಕ್ಸ್ ಬಾರ್ ದಟ್ ಈಸ್ ಈಕ್ವಲ್ ಟು ಸಮ್ ಆಫ್ ಆಲ್ ದ ಅಬ್ಸರ್ವೇಷನ್ ಅದಲ್ಲ, ಸಮ್ ಆಫ್ ಆಲ್ ದ ಅಬ್ಸರ್ವೇಷನ್ ಅಂದ್ರೆ ಸಮೇಷನ್ ಆಫ್ ಎಕ್ಸ್ ಐ ಡಿವೈಡೆಡ್ ಬೈ ಎನ್. So that is equal to summation of xi ಅಂದ್ರೆ ಏನು, summation of ಅಂದ್ರೆ that is all the observations sum ಮಾಡೋದು a plus so on up to ಎಲ್ಲವರೆಗೆ ನಮ್ಗೆ ಗೊತ್ತಿಲ್ಲ, n ಟರ್ಮ್ ವರೆಗೆ ಇದೆ. ಓಕೆ, ಗೊತ್ತಿಲ್ಲ ನಮಗೆ. ಡಿವೈಡೆಡ್ ಬೈ ಏನು, ಟೋಟಲ್ ಅಬ್ಸರ್ವೇಷನ್ಸ್ ಎಷ್ಟಿದೆ ನಮ್ಗೆ n ಇದೆ. ಓಕೆ, ಇಲ್ಲಿ ಏನು ಮಾಡ್ತೀನಿ ನಾನು, ಸೊ ಇದನ್ನ ಹೆಂಗೆ ಬರಿಬೋದು ಅಂದ್ರೆ, ಸೊ ನಮ್ಗೆ ಇದು ಸೆಕೆಂಡ್ ಡೇಟಾ ಏನ್ ತರ ಬರೀಬೇಕಂದ್ರೆ, ಏನ ಕಾಮನ್ ತೊಗೊಂಡ್ಬಿಡ್ತೀನಿ. ಏನ ಕಾಮನ್ ತೊಗೊಂಡ್ರೆ ಏನಾಗುತ್ತೆ, ದಟ್ ಈಸ್ 1 plus 1 so on up to ಎಲ್ಲವರೆಗೆ n ವರೆಗೆ, 1 plus ಎಲ್ಲವರೆಗೆ 1 n ವರೆಗೆ. ಓಕೆ, ಇದು 1 over n ವರೆಗೆ ಅಂದ್ರೆ ಎಷ್ಟು ನಮ್ಗೆ ಗೊತ್ತಿಲ್ಲ. ದಟ್ ಈಸ್ ಬೈ ಏನು ತೊಗೋಬೇಕು ನಾನು, ಇದನ್ನ n ಅಂತ ತೊಗೋಬೇಕು. an ಡಿವೈಡೆಡ್, ಇಲ್ಲಿ n ಇದೆ, an ಡಿವೈಡೆಡ್ ಬೈ n ಆಗುತ್ತೆ. n ಕ್ಯಾನ್ಸಲ್ ಮಾಡ್ಕೊಳ್ಳಿ. ದಟ್ ಈಸ್ ಎಕ್ಸ್ ಬಾರ್ ದಟ್ ಈಸ್ ಈಕ್ವಲ್ ಟು ಎಷ್ಟು ಬಂತು ನಮ್ಗೆ, a ಬಂತು. ಎಕ್ಸ್ ಬಾರ್ ದಟ್ ಈಸ್ ಈಕ್ವಲ್ ಟು a ಬಂತು. ಓಕೆ, ಈಗ ನೋಡಿ, ಸೊ ನಾನು ಏನು ಮಾಡಬೇಕು, ಈ ಎಕ್ಸ್ ಬಾರ್ ಅಥವಾ ಮೀನ್ ಜೊತೆ ಈ ಎಲ್ಲ ಅಬ್ಸರ್ವೇಷನ್ ಎಷ್ಟು ಡಿವೈಡ್ ಆಗ್ತಿದೆ ನೋಡ್ಬೇಕು. ಎಷ್ಟು ಡಿವೈಡ್, ಇದಕ್ಕೂ ಎ ಮತ್ತು ಎಗೆ ಎಷ್ಟು ಡಿವೈಡ್ ಆಗುತ್ತೆ, 0ನ. ಓಕೆ, ಮತ್ತೆ ಇದು ಎ ಮತ್ತು ಇದು ಎಗೆ ಎಷ್ಟು ಡಿವೈಡ್, 0 ಆಗ್ತಿದೆ. ಅದೇ ಮತ್ತೆ ಎ ಮತ್ತು ಎಗೆ ಎಷ್ಟು ಡಿವೈಡ್ ಆಗ್ತದೆ, ಅದನ್ನು 0 ಆಗ್ತಿದೆ. ಓಕೆ, ಇಲ್ಲಿ ಮತ್ತೆ 0 ಬರ್ತವೆ. ಈ 0 ಮೀನ್ ತೊಗೊಂಡ್ರೆ ಏನು ಬರುತ್ತೆ ನಮ್ಗೆ ವಾಪಸ್ 0ನೇ ಬರುತ್ತಲ್ಲ. 0 ಮೀನ್ ತೊಗೊಂಡ್ರೆ ಏನು ಬರ್ತೇವೆ ವಾಪಸ್ 0 ಬರ್ತದೆ. ಅಥವಾ ನೀವು ಫಾರ್ಮುಲಾ ಪ್ರಕಾರ ಹೋಗೋಣ. ಫಾರ್ಮುಲಾ ಪ್ರಕಾರ ಏನು ನಮಗೆ, ಸೊ ಮೀನ್ ಡಿವಿಯೇಷನ್ ಅಬೌಟ್ ಮೀನ್ ದಟ್ ಈಸ್ ಈಕ್ವಲ್ ಟು ದಟ್ ಈಸ್ ಈಕ್ವಲ್ ಟು ಸಮೇಷನ್ ಆಫ್ xi minus x ಬಾರ್ ಡಿವೈಡೆಡ್ ಬೈ n. ಓಕೆ, xi ಅಂದ್ರೆ ಇದು a minus a ಅಂದ್ರೆ xi minus mean, xi minus a, xi plus ಅಲ್ಲಿ ಏನಿದೆ a ಇದೆ, x bar plus ಅಲ್ಲಿ ಏನಿದೆ a minus a ಮಾಡ್ತಾರೆ ಏನು ಬರ್ತದೆ, 0ನ ಬರುತ್ತೆ. ಸೊ 0 ಡಿವೈಡೆಡ್ ಬೈ 0 plus 0 ಬರುತ್ತೆ. ಅದಕ್ಕೋಸ್ಕರ ಏನಾಗುತ್ತೆ, 0 ಡಿವೈಡೆಡ್ ಬೈ n ಆಗುತ್ತೆ. ದಟ್ ಈಸ್ ಏನಾಗುತ್ತೆ, ದಟ್ ಈಸ್ ಮೀನ್ ಡಿವಿಷನ್ ಅಬೌಟ್ ಮೀನ್ ಏನಾಗುತ್ತೆ ನಮಗೆ 0. ಓಕೆ, ಅದೇ ತರ ಈ ತರ ಯಾವ ತರ ಕ್ವಶನ್ ಆದ್ರೂ ಕೊಡ್ಲಿ, ಸೊ ನಮ್ಗೆ ಏನೋ ಕೊಟ್ಟಿದ್ರೆ 6 plus 6 plus ಸೊ ಆನ್ ಅಪ್ ಟು, ಅಥವಾ 6 ಪ್ಲಸ್ ಕೊಟ್ಟಿರಲ್ಲ ನಿಮಗೆ, ಅಬ್ಸರ್ವೇಷನ್ ಪ್ಲಸ್ ಕೊಟ್ಟಿರಲ್ಲ. ಲೆಟ್ ಅಸ್ ಕನ್ಸಿಡರ್ 7, so on up to n ಅಬ್ಸರ್ವೇಷನ್ಸ್ ಎಲ್ಲ ಕೊಟ್ಟಿರಲಿ. n ಅಬ್ಸರ್ವೇಷನ್ ಇದ್ರದ್ದು ನಮ್ಗೆ ಮೀನ್ ಡಿವಿಷನ್ ಅಬೌಟ್ ಮೀನ್ ಏನು ಬರುತ್ತೆ, ಇದ್ರದ್ದು ಮೀನ್ ಡಿವಿಷನ್ ಅಬೌಟ್ ಮೀನ್ ಏನು ಬರುತ್ತೆ, ಸೊ ನಮಗೆ 0ನೇ ಬರುತ್ತೆ. ಓಕೆ, ಇದ್ರದ್ದು ಮೀನ್ ಡಿವಿಷನ್ ಅಬೌಟ್ ಮೀನ್ ಏನು ಬರುತ್ತೆ, 0 ಬರುತ್ತೆ. ಅದೇ ತರ ನಿಮಗೆ 100 plus 100, so on up to n ಟರ್ಮ್ಸ್ ವರೆಗೆ 100 ಬರಲಿ, n ಟರ್ಮ್ಸ್ ವರೆಗೆ. ಅವಾಗ ಏನು ಬರುತ್ತೆ ನಮ್ಮ ಮೀನು. ಓಕೆ, ಅವಾಗ ನಮ್ಗೆ ಮೀನ್ ಏನು ಬರುತ್ತೆ, ಅವಾಗ ನಮಗೆ ಮೀನ್ ಡಿವಿಷನ್ ಅಬೌಟ್ ಮೀನ್ ಏನು ಬರುತ್ತೆ, ದಟ್ ಈಸ್ ಮೀನ್ ಡಿವಿಷನ್ ಅಬೌಟ್ ಮೀನ್ ಏನು ಬರುತ್ತೆ, ಅವಾಗ ನಮ್ಗೆ ಏನು ಬರುತ್ತೆ, 0ನೇ ಬರುತ್ತೆ. ಓಕೆ, ಇದು ಗೊತ್ತಿರಲಿ, ನಿಮ್ಗೆ ಕ್ವಶನ್ಸ್ ಕೇಳ್ತಾರೆ ಈ ಥರದ್ದು. ಓಕೆ, ಜಸ್ಟ್ ರೈಟ್ ಡೌನ್. Okay, so next we will go for next question. Next question ನೋಡಿ ಏನಿದೆ. Okay, if let x1, x2, xn are n observations and x bar be their arithmetic mean and the formula for the standard deviation. Okay, standard deviation formula ನೆನಪಿಡಬೇಕು ನಿಮಗೆ, ಸೊ ನಾವೇನು ಮಾಡ್ಬೇಕಂದ್ರೆ ಅಲ್ಲಿ ನಮಗೆ ಏನು ಮಾಡ್ತೀವಿ ಅಂದರೆ, ಸೊ ಮೀನ್ ಡಿವಿಷನ್ ಅಬೌಟ್ ಮೀನ್ ಅಲ್ಲಿ ಏನು ಮಾಡ್ತೀವಿ ಅಂದರೆ ನಾವು ಡಿಫ್ರೆನ್ಸ್ ತಗೊಳ್ತಿದ್ವಿ. ಅದೇ ತರ ನಾವು ಸ್ಟ್ಯಾಂಡರ್ಡ್ ಡಿವಿಯೇಷನ್ ಎಲ್ಲಿ ಮಾಡಿ ಸ್ಕ್ವಯರ್ ಮಾಡ್ತೀವಿ.
ಓಕೆ, ಸೊ ಇಲ್ಲಿ ನೋಡಿ ಮೀನ್ ಡಿವಿಷನ್ ಅಬೌಟ್ ಮೀನ್ ಅಲ್ಲಿ ಏನ್ ಮಾಡ್ತಿದ್ವಿ ಅಂದ್ರೆ ಮೀನ್ ಡಿವಿಷನ್ ಅಬೌಟ್ ಮೀನ್ ಅಲ್ಲಿ ದಟ್ ಈಸ್ ಸಮೇಷನ್ ಆಫ್ xi minus x ಬಾರ್ ಡಿವೈಡೆಡ್ ಬೈ n ಅಂತ ತಗೊಳ್ತೀವಿ. ಇಲ್ಲಿ ಮಾಡ್ಯುಲಸ್ ಅಂತ ತಗೊಳ್ತಿದ್ವಿ, ಇಲ್ಲಿ ಮಾಡ್ಯುಲಸ್ ಅಂತ ತಗೊಳ್ತೀವಿ. ಬಟ್ ವೇರಿಯನ್ಸ್ ಅಲ್ಲಿ ಏನು ತಗೊಳ್ತೀವಿ, ಎ ವೇರಿಯನ್ಸ್ ಇಸ್ ನಥಿಂಗ್ ಬಟ್ ವೇರಿಯನ್ಸ್ ದಟ್ ಈಸ್ ಈಕ್ವಲ್ ಟು ಸಿಗ್ಮಾ ಸ್ಕ್ವೇರ್ ಅಂತೀವಿ. ಸೊ ದಟ್ ಈಸ್ ಈಕ್ವಲ್ ಟು ಸಮೇಷನ್ ಆಫ್ xi minus x ಬಾರ್ ಹೋಲ್ ಸ್ಕ್ವೇರ್ ತಗೊಳ್ತೀವಿ. ಇದಕ್ಕೂ ಏನು ಡಿಫ್ರೆನ್ಸ್ ಅಂದ್ರೆ ಇಲ್ಲಿ ನಮ್ಗೆ ಏನು ತಗೊಳ್ತಿದ್ವಿ, ಇಲ್ಲಿ ನಾವೇನು ತಗೊಳ್ತೀವಿ ಅಂದ್ರೆ ಇಲ್ಲಿ ಮಾಡ್ಯುಲಸ್ ತಗೊಳ್ತೀವಿ, ಇಲ್ಲಿ ಸ್ಕ್ವೇರ್ ತಗೊಳ್ತೀವಿ. ಇದಕ್ಕೆ ಇಷ್ಟೇ ಡಿಫ್ರೆನ್ಸ್. ಓಕೆ, ಇದು ವೇರಿಯನ್ಸ್ ಆಗಿದೆ. ಸ್ಟ್ಯಾಂಡರ್ಡ್ ಡಿವಿಯೇಷನ್ ಏನಿರುತ್ತೆ, ಸ್ಟ್ಯಾಂಡರ್ಡ್ ಡಿವಿಯೇಷನ್ ಸೊ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಸಿಗ್ಮಾ ಸ್ಕ್ವೇರ್ ಇಂದ ರೆಪ್ರೆಸೆಂಟ್ ಮಾಡಿ, ಸ್ಟ್ಯಾಂಡರ್ಡ್ ಡಿವಿಯೇಷನ್ ಸಿಗ್ಮಾ ಇಂದ ರೆಪ್ರೆಸೆಂಟ್ ಮಾಡ್ತಾರೆ. ವೇರಿಯನ್ಸ್ ಸ್ಟ್ಯಾಂಡರ್ಡ್ ಸಿಗ್ಮಾ ಸ್ಕ್ವೇರ್, ಸ್ಟ್ಯಾಂಡರ್ಡ್ ಡಿವಿಯೇಷನ್ ಸಿಗ್ಮಾ ಇಂದ ರೆಪ್ರೆಸೆಂಟ್. ಇದನ್ನ ಸ್ಕ್ವೇರ್ ಇದಕ್ಕೆ ತಂದ್ಬಿಟ್ರೆ ರೂಟ್ ಆಗ್ಬಿಡುತ್ತೆ, ಮುಗೀತು ಅಷ್ಟೇ ಆನ್ಸರ್. ದಟ್ ಈಸ್ ಸಮೇಷನ್ ಆಫ್ xi minus x ಬಾರ್ ಹೋಲ್ ಸ್ಕ್ವೇರ್ ಡಿವೈಡೆಡ್ ಬೈ n. ಸೊ ದಿಸ್ ಇಸ್ ವಾಟ್ ದಿ ಆನ್ಸರ್. ಓಕೆ, ಇದು ಆನ್ಸರ್ ಐತೆ ನೋಡಿ. ಓಕೆ, ಸೊ ಇಲ್ಲಿದೆ ನೋಡಿ ಆನ್ಸರ್, ಸಮೇಷನ್ ಆಫ್ xi minus x ಬಾರ್ ಹೋಲ್ ಸ್ಕ್ವೇರ್ ಡಿವೈಡೆಡ್ ಬೈ n. ಓಕೆ, ಸೊ ಕೆಲವೊಂದ್ಸಲ ನಾನು ನಂಬರ್ ಆಫ್ ಅಬ್ಸರ್ವೇಷನ್ ಕ್ಯಾಪಿಟಲ್ ತೊಗೊಂಡಿನಿ, ಕೆಲವೊಂದ್ಸಲ ಸ್ಮಾಲ್ ತೊಗೊಂಡಿನಿ, ಎರಡು ಒಂದೇನೆ. ಓಕೆ, ಸೊ ದಿಸ್ ಇಸ್ ವಾಟ್ ದಿ ಆನ್ಸರ್. ಬಟ್ ಈ ಫಾರ್ಮಾಟ್ ಅಲ್ಲಿ ಇರುತ್ತೆ, ಸ್ಟ್ಯಾಂಡರ್ಡ್ ಡಿವಿಯೇಷನ್ ಈ ಫಾರ್ಮಾಟ್ ಅಲ್ಲಿ ಇರುತ್ತೆ ಎಕ್ಸ್ಪ್ಯಾಂಡ್ ಮಾಡಿದಾಗ. ಬಟ್ ಆಕ್ಚುಲ್ ಆಗಿ ಇದು ರಾಂಗ್ ಆನ್ಸರ್. ಇದು ಕರೆಕ್ಟ್ ಆನ್ಸರ್ ಏನಂದ್ರೆ ಸ್ಟ್ಯಾಂಡರ್ಡ್ ಡಿವಿಯೇಷನ್ ನಿಮ್ಗೆ ಕರೆಕ್ಟ್ ಆನ್ಸರ್ ಅಂದ್ರೆ ಸಮೇಷನ್ ಆಫ್ ಸ್ಟ್ಯಾಂಡರ್ಡ್ ಡಿವಿಯೇಷನ್ ದಟ್ ಈಸ್ ಈಕ್ವಲ್ ಟು ರೂಟ್ ಆಫ್ ಸಮೇಷನ್ ಆಫ್ xi ಸ್ಕ್ವೇರ್ ಡಿವೈಡೆಡ್ ಬೈ n ಪ್ಲಸ್ ಇಲ್ಲೇನಿರುತ್ತೆ ಎಕ್ಸ್ ಸ್ಕ್ವೇರ್ದ ಮೀನ್ ಅಲ್ಲ, ಮೀನ್ ಸ್ಕ್ವೇರ್. ಇದು ಕರೆಕ್ಟ್ ಆನ್ಸರ್. ಓಕೆ, ಇದು ಕರೆಕ್ಟ್ ಆನ್ಸರ್ ನಿಮಗೆ. ಓಕೆ, ಸೊ ಬಟ್ ಇಲ್ಲಿ ಎಕ್ಸ್ ಸ್ಕ್ವಯರ್ದು ಮೀನ್ ಕೊಟ್ಟಿದ್ದಾರೆ, ಅದು ಎಕ್ಸ್ ಸ್ಕ್ವೇರ್ದು ಮೀನ್ ಅಲ್ಲ, ಮೀನ್ ಸ್ಕ್ವಯರು. ಈ ತರ ಬಂದ್ರೆ ಇದು ಆನ್ಸರ್ ಕರೆಕ್ಟ್ ಆಗ್ತಿತ್ತು. ಬಟ್ ಇಲ್ಲಿ ರಾಂಗ್ ಕೊಟ್ಟಿದ್ದೀನಿ, ಇದು ಕೊಟ್ಟಿದ್ರೆ ಅಥವಾ ಇದು ಕೊಟ್ಟಿದ್ರೆ ನೀವು ಎರಡರೊಳಗೆ ಒಂದು ಕರೆಕ್ಟ್ ಹಾಕ್ಬೋದು. ಓಕೆ, ರೈಟ್ ಡೌನ್. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ಏನಿದೆ ನೋಡಿ. ನೆಕ್ಸ್ಟ್ ಕ್ವಶನ್ ಏನಿದೆ ಅಂದ್ರೆ ನಮಗೆ ಓಕೆ, ಇಫ್ x1 x2 x3 so on up to xn are the observations with mean x bar the mean of the following n observations. ಓಕೆ, ಇಲ್ಲಿ ನೋಡಿ ಏನು ಕೊಟ್ಟಿದ್ದಾರೆ, ಅಬ್ಸರ್ವೇಷನ್ಸ್ ಕೊಟ್ಟಿದ್ದಾರೆ. ಓಕೆ, ಆ ಅಬ್ಸರ್ವೇಷನ್ಸ್ಗೆ ಆ್ಯಡ್ ಮಾಡ್ಕೊಂತ ಬಂದಿದ್ದಾರೆ. ಏನು ಆ್ಯಡ್ ಮಾಡ್ಕೊಂತಾರೆ, ಒಂದೇ ಟರ್ಮ್ ಆ್ಯಡ್ ಮಾಡ್ಕೊಂಡು ಬಂದಿದ್ದಾರೆ. ಓಕೆ, ಒಂದೇ ಟರ್ಮ್ ಆ್ಯಡ್ ಮಾಡ್ಕೊಂಡ್ರೆ ಏನು ಎ ಅಂತೇಳಿ ಆ್ಯಡ್ ಮಾಡ್ಕೊಂಡು ಎಲ್ಲ ಕಡೆ ಎಲ್ಲ ಅಬ್ಸರ್ವೇಷನ್ಗೆ ಒಂದೇ ಟರ್ಮ್ ಆ್ಯಡ್ ಮಾಡಿದ್ರೆ. ಲೆಟ್ ಅಸ್ ಕನ್ಸಿಡರ್ ನೋಡಿ, ದಟ್ ಈಸ್ 2 3 4 5 6 ಅಂತೆ ಈ ತರ ಅಬ್ಸರ್ವೇಷನ್ಸ್ ಇದೆ. ಇದಕ್ಕೆ ಏನು ಮಾಡಿದ್ರೆ ಒಂದೇ ಟರ್ಮ್ ಆ್ಯಡ್ ಮಾಡ್ಕೊಂಡು ಬಂದ್ರೆ ಅದೇ ನೋಡಿ 2 2 ನ ಆ್ಯಡ್ ಮಾಡ್ಕೊಂತಾರೆ. 2 + 2 ಓಕೆ, 3 + 2 ಓಕೆ, 4 + 2 5 + 2 6 + 2 ಓಕೆ, ಎಲ್ಲ ಅಬ್ಸರ್ವೇಷನ್ಸ್ ಏನು ಮಾಡಿದ್ರೆ ಒಂದು ಟರ್ಮ್ ಆ್ಯಡ್ ಮಾಡಿದೆ. ಅದೇನೋ 2 2 2 2 ಈ ತರ. ಈಗ ಲೆಟ್ ಅಸ್ ಕನ್ಸಿಡರ್ ಇದ್ರದ್ದು ಮೀನ್ ಎಷ್ಟು ಬರ್ತಿತ್ತು ಅಂದ್ರೆ, ಇದ್ರದ್ದು ಮೀನು ನಮಗೆ ಇದ್ರದ್ದು ಮೀನ್ ಎಷ್ಟು ಬರ್ತಿತ್ತು ಅಂದ್ರೆ ನಮ್ಗೆ ಲೆಟ್ ಅಸ್ ಕನ್ಸಿಡರ್ 5 ಬರ್ತಿತ್ತು ಅಂತ ಅನ್ಕೊಳ್ಳಿ. ಅಂದಾಜ್ ಮೇಲೆ ಹೇಳ್ತಿದ್ದೀನಿ, ಇದು ಎಷ್ಟು ಬರ್ತೇನೆ ಗೊತ್ತಿಲ್ಲ, ಬಟ್ 5 ಬರುತ್ತೆ ಅಂತ ಅನ್ಕೊಳ್ಳಿ. 5 ಬರ್ತಿತ್ತು ಅಂತಂದಾಗ ಇದ್ರದ್ದು ಮೀನ್ ಎಷ್ಟು ಬರುತ್ತೇನೆ. ಓಕೆ, ಇದ್ರದ್ದು ಮೀನ್ ಎಷ್ಟು ಬರುತ್ತೆ ಅಂದ್ರೆ ಇದ್ರದ್ದು ಮೀನ್ ಎಷ್ಟು ಬಂದ್ರೆ ಇಟ್ ಈಸ್ x ಬಾರ್ ದಟ್ ಈಸ್ ಈಕ್ವಲ್ ಟು 5 ಪ್ಲಸ್ ಎಷ್ಟು ಆ್ಯಡ್ ಮಾಡಿ ನಾವು ಆ್ಯಡ್ ಮಾಡು 2 ಆ್ಯಡ್ ಮಾಡಿದ್ರೆ ದಟ್ ಈಸ್ 2 ಬರುತ್ತೆ. 5 + 2 ಮಾಡಿದ್ರೆ ಎಷ್ಟಾಗುತ್ತೆ 7 ಆಗುತ್ತೆ. ಅಂದ್ರೆ ಎಷ್ಟು ಆ್ಯಡ್ ಮಾಡ್ತೀವಿ ಅಷ್ಟು ಮೀನ್ ಜೊತೆ ಆ್ಯಡ್ ಮಾಡ್ಬೇಕು ನಾವು. ಓಕೆ, ಇದ್ರ ಮೀನ್ 5 ಬಂದ್ರೆ ನಾವೇನ್ ಮಾಡಿದ್ರೆ 2 ಆ್ಯಡ್ ಮಾಡ್ಕೊಂಡು ಅದಕ್ಕೋಸ್ಕರ ಇದು 7 ಆಗುತ್ತೆ. ಅದೇ ತರ ನೀವು 2 ನ ಸಬ್ಸ್ಟ್ರಾಕ್ಟ್ ಮಾಡಿ. ಓಕೆ, ಇಲ್ಲಿ ಏನ್ ಮಾಡಿ 2 ನ ಸಬ್ಸ್ಟ್ರಾಕ್ಟ್ ಮಾಡಿದ್ರೆ ಏನಾಗುತ್ತೆ ನಮಗೆ 2 ನ ಕಳಿಬೇಕು. ಲೆಟ್ ಅಸ್ ಕನ್ಸಿಡರ್ ನಂಬರ್ 2 - 2 2 - 2 3 - 2 ಓಕೆ, 4 - 2 5 - 2 6 - 2 ಓಕೆ, ಇದ್ರ ಮೀನ್ ಎಷ್ಟು ಬಂದಿದೆ 5 ಬಂದಿದೆ ಅಂತ ಅನ್ಕೊಳ್ಳಿ. ಬಟ್ ಇದ್ರದ್ದು ಹೊಸ ಮೀನ್ ಏನು ಬರುತ್ತೆ x ಬಾರ್ ದಟ್ ಈಸ್ ಈಕ್ವಲ್ ಟು 5 ಮೈನಸ್ ಎಷ್ಟು ಸಬ್ಸ್ಟ್ರಾಕ್ಟ್ ಮಾಡಿದ್ವಿ 2 ನ ಸಬ್ಸ್ಟ್ರಾಕ್ಟ್ ಮಾಡಿದ್ವಿ ದಟ್ ಈಸ್ 5 - 2 ಅದೆಷ್ಟಾಗುತ್ತೆ 3 ಆಗುತ್ತೆ. ಓಕೆ, ದಿಸ್ ಇಸ್ ವಾಟ್ ದಿ ಫಾರ್ಮುಲಾ. ಓಕೆ, ಸೊ ನಮ್ಗೆ ಎಷ್ಟಾಗುತ್ತೆ ಟೋಟಲ್ ಆಗಿ ನೋಡಿ. ಸೊ ನಮಗೆ x + a ನಮಗೆ ಇದು ಎಷ್ಟು ಅಬ್ಸರ್ವೇಷನ್ ಎಲ್ಲದಕ್ಕೆ ಏನು ಮಾಡಿ a ಆ್ಯಡ್ ಮಾಡಿ. ಓಕೆ, a ಮಾಡಿದ್ರೆ ಅದ್ರ ಮೀನಿಗೆ ಎಷ್ಟು ಆ್ಯಡ್ ಮಾಡ್ಬೇಕು ನಾವು ಏನು ಆ್ಯಡ್ ಮಾಡಬೇಕು. ದಟ್ ಈಸ್ ವೈ ದಿಸ್ ಇಸ್ ವಾಟ್ ದಿ ಕರೆಕ್ಟ್ ಆನ್ಸರ್. ಓಕೆ, ಸೊ ಇದು ನಿಮ್ಮ ಕಾನ್ಸೆಪ್ಟ್ ಇದು ಗೊತ್ತಿರಬೇಕು. ಓಕೆ, ಸೊ ನಿಮಗೆ ಯಾವ್ಯಾವ ನಮಗೆ ಅಬ್ಸರ್ವೇಷನ್ ಏನೇನು ಆ್ಯಡ್ ಮಾಡಿದಾಗ ಅಥವಾ ಏನೇನು ಸಬ್ಸ್ಟ್ರಾಕ್ಟ್ ಮಾಡಿದಾಗ ಅಥವಾ ಮಲ್ಟಿಪ್ಲೈ ಮಾಡಿದಾಗ ಏನೇನು ಬರ್ತದೆ ಅಂತೇಳಿ ಗೊತ್ತಿರಬೇಕು. ಇದು ಒಂದು ನಿಮಗೆ ಅರ್ಥ ಮಾಡಬೇಕು. ನಮಗೆ ಡೈರೆಕ್ಟ್ ಆಗಿ ಸೊ ನಿಮಗೆ ಬೇರೆಯವ್ರು ನಿಮಗೆಲ್ಲ ಹೇಳ್ತೀನಿ ನೋಡಿ. ಸೊ ನಮ್ಗೆ ಲೆಟ್ ಅಸ್ ಕನ್ಸಿಡರ್ ನಾವು ಈಗ ಇಫ್ ಆ್ಯಡ್ k ಟು ಈಚ್ ಅಬ್ಸರ್ವೇಷನ್, ಆ್ಯಡ್ k ಅಂದ್ರೆ ಇಲ್ಲಿ ನೋಡಿ ಇಲ್ಲಿ ಏನು ಆ್ಯಡ್ ಮಾಡಿದ್ವಿ ನಾವು ಏನ ಆ್ಯಡ್ ಮಾಡಿದ್ವಿ, ಎಲ್ಲ ಅಬ್ಸರ್ವೇಷನ್ ಏನು ಆ್ಯಡ್ ಮಾಡಿ. ಬಟ್ ಇಲ್ಲಿ ಏನು ಮಾಡಿದ್ವಿ ನಾವು k ನ ಆ್ಯಡ್ ಮಾಡಿದ್ವಿ. ಓಕೆ, ಈಗ k ಆ್ಯಡ್ ಮಾಡಿದಾಗ ಅವಾಗ ಮೀನ್ ಏನಾಗುತ್ತೆ
ಅದೆಷ್ಟು ಮೀನ್ ಬರುತ್ತೆ ಅದಕ್ಕೆ ಕೇನ ಆ್ಯಡ್ ಮಾಡಬೇಕು ಮತ್ತೆ. ಓಕೆ, ಅದೇ ಥರ ಮೀಡಿಯನ್ ಏನಾಗುತ್ತೆ, ಎಷ್ಟು ಮೀಡಿಯನ್ ಬಂದ್ರೆ ಅದನ್ನ ಮತ್ತೆ ಕೇನ ಆ್ಯಡ್ ಮಾಡಬೇಕು. ವೇರಿಯನ್ಸ್ ಮತ್ತೆ ಸ್ಟ್ಯಾಂಡರ್ಡ್ ಡಿವಿಷನ್ ಏನು ಚೇಂಜ್ ಆಗಲ್ಲ, ವೇರಿಯನ್ಸ್ ಮತ್ತೆ ಸ್ಟ್ಯಾಂಡರ್ಡ್ ಡಿವಿಷನ್ ಹೆಂಗಿದೆ ಹಂಗೆ ಇರ್ತವೆ. ಓಕೆ, ಅದಕ್ಕೋಸ್ಕರ ಚೇಂಜ್ ಆಗಲ್ಲ, ಹಾಗೆ ಹೆಂಗಿದೆ ಹಂಗೆ ಬರ್ಕೊಳ್ಳಿ. ಅದೇ ಥರ ಈಗ ನೋಡಿ, ಸೊ ಸಬ್ಸ್ಟ್ರಾಕ್ಟ್ ಕೆ ಟು ಆಲ್ ಅಬ್ಸರ್ವೇಷನ್. ಓಕೆ, ಸೊ ನಾ ಕೆನ ಎಲ್ಲ ಅಬ್ಸರ್ವೇಷನ್ಗೆ ಸಬ್ಸ್ಟ್ರಾಕ್ಟ್ ಮಾಡಿದ್ದೀನಿ, ಕಳೆದಿದ್ದೀನಿ. ಎಲ್ಲ ಅಬ್ಸರ್ವೇಷನ್ಗೆ ಕೆ ಇಂದ ಕಳೆದಿದ್ದೀನಿ. ಕೆ ಇಂದ ಕಳೆದಾಗ ಏನಾಗುತ್ತೆ ನಮಗೆ ಎಕ್ಸ್ ಬಾರ್ ಮೈನಸ್ ಕೆ. ಓಕೆ, ಅದು ಮೀಡಿಯನ್ ಮೈನಸ್ ಕೆ ಮಾಡಬೇಕು. ಮತ್ತೆ ಈ ವೇರಿಯನ್ಸ್ ಮತ್ತೆ ಸ್ಟ್ಯಾಂಡರ್ಡ್ ಡಿವಿಷನ್ ಚೇಂಜ್ ಆಗಲ್ಲ, ಹೆಂಗಿದೆ ಹಂಗೆ ಇರುತ್ತೆ. ಓಕೆ, ನೆಕ್ಸ್ಟ್ ಈಗ ಇಫ್ ಮಲ್ಟಿಪ್ಲೈ ಕೆ ಟು ಆಲ್ ಅಬ್ಸರ್ವೇಷನ್. ಓಕೆ, ಕೆ ಇಂದ ಎಲ್ಲ ಅಬ್ಸರ್ವೇಷನ್ಗೆ ಮಲ್ಟಿಪ್ಲೈ ಮಾಡಿದಾಗ ಏನಾಗುತ್ತೆ, ಮೀನು ಏನ್ ಬರುತ್ತೆ ಅಂದ್ರೆ ಮೀನ್ ದಟ್ ಈಸ್ ಈಕ್ವಲ್ ಟು ಕೆ ಟೈಮ್ಸ್ ಆಫ್ ಎಕ್ಸ್ ಬಾರ್. ಓಕೆ, ಕೆ ಟೈಮ್ಸ್ ಆಫ್ ಮೀನ್. ಅದೇ ತರ ಮೀಡಿಯನ್ ಏನ್ ಬರುತ್ತೆ, ಮೀಡಿಯನ್ ಟೈಮ್ಸ್ ಆಫ್ ನಮಗೆ ಕೆ ಟೈಮ್ಸ್ ಆಫ್ ಮೀಡಿಯನ್ ಬರುತ್ತೆ. ಓಕೆ, ಬಟ್ ವೇರಿಯನ್ಸ್ ನೋಡಿ, ವೇರಿಯನ್ಸ್ ಏನಾಗುತ್ತೆ ಅಂದ್ರೆ ಕೆ ಸ್ಕ್ವೇರ್ ಟೈಮ್ಸ್ ಆಫ್ ವೇರಿಯನ್ಸ್. ಸೊ ವೇರಿಯನ್ಸ್ ಈಸ್ ಆಲ್ಸೋ ನಥಿಂಗ್ ಬಟ್ ಸಿಗ್ಮಾ ಸ್ಕ್ವೇರ್ ಅಂತ ಅರ್ಥ. ಸ್ಟ್ಯಾಂಡರ್ಡ್ ಡಿವಿಷನ್ ಇಸ್ ನಥಿಂಗ್ ಬಟ್ ಸಿಗ್ಮಾ ಅಂತ ಅರ್ಥ. ಓಕೆ, ಕೆ ಸ್ಕ್ವೇರ್ ವೇರಿಯನ್ಸ್ ಏನಾಗುತ್ತೆ ಕೆ ಸ್ಕ್ವೇರ್ ಟೈಮ್ಸ್ ಆಫ್ ಸಿಗ್ಮಾ ಸ್ಕ್ವೇರ್. ಅದೇ ಸ್ಟ್ಯಾಂಡರ್ಡ್ ಡಿವಿಷನ್ ಅಂತ ಕೆ ಟೈಮ್ಸ್ ಆಫ್ ಸಿಗ್ಮಾ ಆಗುತ್ತೆ. ಓಕೆ, ಅದೇ ತರ ನೋಡಿ ನಮಗೆ ಡಿವೈಡ್ ಕೆ ಟು ಆಲ್ ಅಬ್ಸರ್ವೇಷನ್, ಕೆ ಇಂದ ಡಿವೈಡ್ ಮಾಡ್ತೀನಿ ಅಂದಾಗ ಏನಾಗುತ್ತೆ, ದಟ್ ಈಸ್ ಎಕ್ಸ್ ಬಾರ್ ಡಿವೈಡೆಡ್ ಬೈ ಕೆ ಆಗುತ್ತೆ. ಅಲ್ಲಿ ಏನಾಗುತ್ತೆ, ಇಲ್ಲಿನೂ ನಮಗೆ ಮೀಡಿಯನ್ ಡಿವೈಡೆಡ್ ಬೈ ಕೆ ಆಗುತ್ತೆ. ಸೊ ಇಲ್ಲಿ ಏನಾಗುತ್ತೆ ನಮಗೆ ವೇರಿಯನ್ಸ್ ಏನಾಗುತ್ತೆ ನಮಗೆ, ದಟ್ ಈಸ್ 1 ಡಿವೈಡ್ ಬೈ ಕೆ ಸ್ಕ್ವೇರ್ ಸಿಗ್ಮಾ ಸ್ಕ್ವೇರ್ ಆಗುತ್ತೆ. ಸೊ ಅದೇ ತರ ಸ್ಟ್ಯಾಂಡರ್ಡ್ 1 ಡಿವೈಡ್ ಬೈ ಕೆ ಟೈಮ್ಸ್ ಆಫ್ ಸಿಗ್ಮಾ. ಓಕೆ, ಸೊ ಇದು ಟೇಬಲ್ ಗೊತ್ತಿರಬೇಕು. ಯಾಕೆ ನೀವು ಚೆನ್ನಾಗಿ ನೋಡ್ಕೊಳ್ಳಿ, ಈ ಟೇಬಲ್ ನಿಮ್ಗೆ ಹೆಂಗಾದ್ರೂ ಕ್ವಶನ್ಸ್ ಕೇಳ್ತಾನೆ. ಓಕೆ, ಸಜೆಸ್ಟ್ ಬರ್ಕೊಳ್ಳಿ. ಓಕೆ, ಸೊ ಈಗ ನೋಡಿ ನೆಕ್ಸ್ಟ್ ಕ್ವಶನ್ಸ್ ಸಾಲ್ವ್ ಮಾಡೋಣ. ನೆಕ್ಸ್ಟ್ ಕ್ವಶನ್ಸ್ ಏನಿದೆ ಅಂದರೆ, ಇಫ್ ಈಚ್ ಅಬ್ಸರ್ವೇಷನ್ ಇಸ್ ಮಲ್ಟಿಪ್ಲೈಡ್ ಬೈ ಎ ಕಾನ್ಸ್ಟೆಂಟ್ ಕೆ. ಓಕೆ, ಕಾನ್ಸ್ಟೆಂಟ್ ಕೆ. ಸೊ ದೆನ್ ದ ವೇರಿಯನ್ಸ್ ರಿಸಲ್ಟಿಂಗ್, ಈಗ ಜಸ್ಟ್ ನೋಡಿದ್ರೆ ಈಚ್ ಅಬ್ಸರ್ವೇಷನ್ ಇಸ್ ಮಲ್ಟಿಪ್ಲೈಡ್ ಬೈ ಕಾನ್ಸ್ಟೆಂಟ್ ಕೆ, ದೆನ್ ದ ವೇರಿಯನ್ಸ್ ಈಸ್ ಈಕ್ವಲ್ ಟು ಏನು ಮಾಡಬೇಕು, ಕೆ ಸ್ಕ್ವೇರ್ ಇಂದ ಮಲ್ಟಿಪ್ಲೈ ಮಾಡಬೇಕು. ದಟ್ ಈಸ್ ವೈ ಕೆ ಸ್ಕ್ವೇರ್ ಟೈಮ್ಸ್ ಆಫ್ ದಿ ಒರಿಜಿನಲ್ ವೇರಿಯನ್ಸ್. ಓಕೆ, ಎಷ್ಟು ಬರ್ಕೊಳ್ಳಿ. ಅದೇ ಥರ ನೆಕ್ಸ್ಟ್ ಏನಿದೆ ನೋಡಿ, ನೆಕ್ಸ್ಟ್ ಇಫ್ ಈಸ್ ಅಬ್ಸರ್ವೇಷನ್ ಇಸ್ ಆಡಿಂಗ್ ಆರ್ ಸಬ್ಸ್ಟ್ರಾಕ್ಟಿಂಗ್ ಬೈ ಕೆ ಟೈಮ್ಸ್, ದೆನ್ ದ ವೇರಿಯನ್ಸ್ ಆಫ್ ದಿ ಅಬ್ಸರ್ವೇಷನ್ ಏನಾಗುತ್ತೆ, ಏನಾಗಲ್ಲ, ಚೇಂಜ್ ಆಗಲ್ಲ. ನಮಗೆ ವೇರಿಯನ್ಸ್ ಏನಾಗುತ್ತೆ, ಚೇಂಜ್ ಆಗಲ್ಲ. ದಟ್ ಈಸ್ ಬೈ ಏನಾಗುತ್ತೆ, ಸೊ ನಾನು ಹೇಳಿದ್ದೀನಿ ಆ್ಯಡ್ ಮತ್ತು ಸಬ್ಸ್ಟ್ರಾಕ್ಟ್ ಮಾಡಿದಾಗ ವೇರಿಯನ್ಸ್ ನಮಗೆ ಚೇಂಜ್ ಆಗಲ್ಲ. ಅದೇ ಥರ ಮಲ್ಟಿಪ್ಲೈ ಮಾಡಿದಾಗ ನಮ್ಗೆ ಏನು ಬರುತ್ತೆ, ನಮಗೆ ಕೆ ಸ್ಕ್ವೇರ್ ಇಂದ ಓಪನ್ ಆಗುತ್ತೆ. ಓಕೆ, ಕೆ ಸ್ಕ್ವೇರ್ ಇಂದ ಬರುತ್ತೆ, ಮಲ್ಟಿಪ್ಲೈ ಮಾಡಬೇಕು ನಾವು ಮತ್ತೆ ಒರಿಜಿನಲ್ ವೇರಿಯನ್ಸ್, ವಿಚ್ ಮೀನ್ಸ್ ನಮ್ಗೆ ಏನು ಚೇಂಜ್ ಆಗಲ್ಲ. ದಟ್ ಈಸ್ ವೈ ಒರಿಜಿನಲ್ ವೇರಿಯನ್ಸ್ ಅಂತ ಬರುತ್ತೆ. ಆ್ಯಡ್ ಅಥವಾ ಸಬ್ಸ್ಟ್ರಾಕ್ಟ್ ಮಾಡಿದ್ರೆ ವೇರಿಯನ್ಸ್ ಏನು ಚೇಂಜ್ ಆಗಲ್ಲ. ಓಕೆ, ಸೊ ನೆಕ್ಸ್ಟ್ ನೋಡಿ, ನೆಕ್ಸ್ಟ್ ಏನಿದೆ ನಮಗೆ ಅದೇ ಥರ ವೇರಿಯನ್ಸ್ ಆಫ್ ದಿ ಎನ್ ಅಬ್ಸರ್ವೇಷನ್ ಈಸ್ ಸಿಗ್ಮಾ ಸ್ಕ್ವೇರ್, ಈಚ್ ಅಬ್ಸರ್ವೇಷನ್ ಈಸ್ ಮಲ್ಟಿಪ್ಲೈಡ್ ಬೈ ಕೆ, ದೆನ್ ದ ನ್ಯೂ ವೇರಿಯನ್ಸ್ ಏನಾಗುತ್ತೆ ಸಿಗ್ಮಾ ಸ್ಕ್ವೇರ್ ಇಂದ ಅಥವಾ ಕೆ ಸ್ಕ್ವೇರ್ ಇಂದ ಬರುತ್ತೆ. ಕೆ ಸ್ಕ್ವೇರ್ ಇಂದ ನಾವು ಮಲ್ಟಿಪ್ಲೈ ಮಾಡಬೇಕು ಒರಿಜಿನಲ್ ವೇರಿಯನ್ಸ್. ದಟ್ ಈಸ್ ವೈ ಏನಾಗುತ್ತೆ ನಮಗೆ ನ್ಯೂ ವೇರಿಯನ್ಸ್ ಕೆ ಸ್ಕ್ವೇರ್ ಇಂಟು ಸಿಗ್ಮಾ ಸ್ಕ್ವೇರ್. ಓಕೆ, ರೈಟ್. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ಏನಿದೆ ನೋಡಿ, ನೆಕ್ಸ್ಟ್ ಕ್ವಶನ್ ಏನಿದೆ ಅಂದರೆ ದ ವೇರಿಯನ್ಸ್ ಆಫ್ ದಿ 20 ಅಬ್ಸರ್ವೇಷನ್ಸ್. ಓಕೆ, ವೇರಿಯನ್ಸ್ ಆಫ್ ದಿ 20 ಅಬ್ಸರ್ವೇಷನ್ಸ್ ಇಸ್ 5. If each observation is multiplied by 2, the 20 observations the variance ಎಷ್ಟಿದೆ ನಮಗೆ, variance ಎಷ್ಟಿದೆ 5 ಇದೆ. If each observation is multiplied by 2, okay, so which means ಅವ್ರು ಏನು ಕೊಟ್ಟಿದ್ರೆ ಸಿಗ್ಮಾ ಸ್ಕ್ವೇರ್ ದಟ್ ಈಸ್ ಈಕ್ವಲ್ ಎಷ್ಟು ಕೊಟ್ಟಿದ್ರೆ 5 ಕೊಟ್ಟಿದ್ರು. Okay, if each observation is multiplied by 2, then the new variance, ನಾನು ಏನು ಹೇಳಿದ್ದೀನಿ, if k ಇಂದ ಮಲ್ಟಿಪ್ಲೈ ಮಾಡಿದಾಗ ನಮ್ಗೆ ಏನಾಗುತ್ತೆ k ಸ್ಕ್ವೇರ್ ಟೈಮ್ಸ್ ಆಫ್ ಸಿಗ್ಮಾ ಸ್ಕ್ವೇರ್ ಬರುತ್ತೆ. ಓಕೆ, k ಇಂದ ಮಲ್ಟಿಪ್ಲೈ, ಈಚ್ ಅಬ್ಸರ್ವೇಷನ್ ಮಲ್ಟಿಪ್ಲೈಡ್ ಬೈ k ಮಾಡಿದಾಗ k ಸ್ಕ್ವೇರ್ ಇಂಟು ಸಿಗ್ಮಾ ಸ್ಕ್ವೇರ್ ಬರುತ್ತೆ. k ವ್ಯಾಲ್ಯೂ ಎಷ್ಟಿದೆ, k ವ್ಯಾಲ್ಯೂ ದಟ್ ಈಸ್ ಈಕ್ವಲ್ ಟು ಎಷ್ಟು ಮಲ್ಟಿಪ್ಲೈ ಮಾಡ್ತೀವಿ, ಎಕ್ಸ್ಕ್ಯೂಸ್ ಮೀ. ಓಕೆ, k ವ್ಯಾಲ್ಯೂ ಓಕೆ, ಕೆ ವ್ಯಾಲ್ಯೂ ಅಂದ್ರೆ ಕೆ ವ್ಯಾಲ್ಯೂ ಎಷ್ಟು ಮಲ್ಟಿಪ್ಲೈ ಮಾಡ್ತೀವಿ ನಾವು, 2 ಮಲ್ಟಿಪ್ಲೈ ಮಾಡ್ತೀವಿ. 2ನ ಮಲ್ಟಿಪ್ಲೈ ಮಾಡಿ ಎಲ್ಲ ಕಡೆ. ಓಕೆ, 2ನ ಮಲ್ಟಿಪ್ಲೈ ಮಾಡಿ 2 ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ ನಮಗೆ ಎಲ್ಲ ಕಡೆ. ಸೊ ನಮ್ಗೆ ಏನಾಗುತ್ತೆ, ಸೊ ನ್ಯೂ ವೇರಿಯನ್ಸ್ ದಟ್ ಈಸ್ ಈಕ್ವಲ್ ಟು ನ್ಯೂ ವೇರಿಯನ್ಸ್ ಏನು ಬರುತ್ತೆ, ದಟ್ ಈಸ್ ಸಿಗ್ಮಾ ಸ್ಕ್ವೇರ್ ನ್ಯೂ ದಟ್ ಈಸ್ ಈಕ್ವಲ್ ಟು ಕೆ ಸ್ಕ್ವೇರ್ ಇಂಟು ಸಿಗ್ಮಾ ಸ್ಕ್ವೇರ್. ಕೆ ಸ್ಕ್ವೇರ್ ಅಂದ್ರೆ ಎಷ್ಟಾಗುತ್ತೆ, ಕೆ ಸ್ಕ್ವೇರ್ ಇಸ್ ನಥಿಂಗ್ ಬಟ್ 2 ಸ್ಕ್ವೇರ್ ಇಂಟು ಸಿಗ್ಮಾ ಸ್ಕ್ವೇರ್ ಎಷ್ಟಿದೆ 5 ಇದೆ. ದಟ್ ಈಸ್ 4 ಇಂಟು 5, ದಟ್ ಈಸ್ 4 ಇಂಟು 5.
4 5 ಎಷ್ಟಾಗುತ್ತೆ 20 ಆಗುತ್ತೆ ಇವರಿಗೆ 20. ಓಕೆ, ಸೊ ದಿಸ್ ಇಸ್ ವಾಟ್ ದಿ ಕರೆಕ್ಟ್ 20 ಇದೆ ನೋಡಿ. ದಿಸ್ ಇಸ್ ವಾಟ್ ದಿ ಕರೆಕ್ಟ್. ಜಸ್ಟ್ ರೈಟ್ ಡೌನ್. ಓಕೆ, ಅದೇ ಥರ ನೆಕ್ಸ್ಟ್ ಕ್ವಶನ್ ನೋಡಿ ಏನಿದೆ. ಇಫ್ ದಿ ವೇರಿಯನ್ಸ್ ಆಫ್ 20 ಅಬ್ಸರ್ವೇಷನ್ ಇಸ್ 5. ಅದೇ ಥರ ಸೇಮ್ ಎಕ್ಸಾಕ್ಟ್ಲಿ ಸೇಮು. ಬಟ್ ಇಲ್ಲಿ ಏನು ಮಾಡಿದರೆ, ಇಲ್ಲಿ 2ನ ಮಲ್ಟಿಪ್ಲೈ ಮಾಡಿದ್ರು. ಬಟ್ ಇಲ್ಲಿ ಏನು ಮಾಡಿದರೆ ಇನ್ಕ್ರೀಸ್ಡ್ ಮಾಡಿ. ಇನ್ಕ್ರೀಸ್ಡ್ ಅಂದರೆ ಆ್ಯಡ್ ಅಥವಾ ಸಬ್ಸ್ಟ್ರಾಕ್ಟ್ ಆ್ಯಡ್ ಮಾಡಿದ್ದಾರೆ. ಎಷ್ಟು ಎಲ್ಲ ಅಬ್ಸರ್ವೇಷನ್ಗೆ 2ಇಂದ ಆ್ಯಡ್ ಮಾಡಿದರೆ ಅವಾಗ ಅದರಿಂದ ನೀವು ವೇರಿಯನ್ಸ್ ಏನಾಗುತ್ತೆ, ವೇರಿಯನ್ಸ್ ಏನಾಗಲ್ಲ, ಚೇಂಜೇ ಆಗಲ್ಲ. ಓಕೆ, ನೀವು ಮಲ್ಟಿಪ್ಲೈ ಮಾಡಿದಾಗ ಮಾತ್ರ ಚೇಂಜ್ ಆಗುತ್ತೆ. ಓಕೆ, ನಮ್ಗೆ ನೀವು ವೇರಿಯನ್ಸ್ ಏನಾಗುತ್ತೆ, ಚೇಂಜ್ ಆಗಲ್ಲ. ದೆನ್ ಇಟ್ ಈಸ್ ಏನಾಗುತ್ತೆ, ಇಷ್ಟಿತ್ತು ನಮಗೆ ವೇರಿಯನ್ಸ್ 5 ಇತ್ತಾ, ಅಂದರೆ ಸಿಗ್ಮಾ ಸ್ಕ್ವೇರು ನಮಗೆ 5 ಆದಾಗ ನಮಗೆ ಇಟ್ ಈಸ್ ಅನ್ಚೇಂಜ್ಡ್. ಓಕೆ, ಇಟ್ ಮೀನ್ಸ್ ಎಷ್ಟಾಗುತ್ತೆ ನಮ್ಗೆ 5ನೇ ಬರುತ್ತೆ. ದಿಸ್ ಇಸ್ ವಾಟ್ ದಿ ಕರೆಕ್ಟ್. ಓಕೆ, ಜಸ್ಟ್ ರೈಟ್ ಡೌನ್. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ನೋಡಿ. ನೆಕ್ಸ್ಟ್ ಕ್ವಶನ್ ಏನಿದೆ ಅಂದರೆ, ಲೆಟ್ x1 x2 x3 so on up to ಅಲ್ಲ, x3 x4 x5 be the observations having mean m and standard deviation s. Standard deviation is then the standard deviation of the observations. Okay, standard deviation of the observation. Okay, ಅವ್ರು ಏನು ಕೊಟ್ಟರೆ ಸ್ಟ್ಯಾಂಡರ್ಡ್ ಡಿವಿಯೇಷನ್ ನೋಡಿ. ಸ್ಟ್ಯಾಂಡರ್ಡ್ ಡಿವಿಯೇಷನ್ ಏನಿದೆ, ದಟ್ ಈಸ್ kx1 kx2 kx3 ಪ್ಲಸ್ kx4. ಈಗ ನೋಡಿ ಮಲ್ಟಿಪ್ಲೈ ಮಾಡಿದ್ವಿ ನಾವು. ಓಕೆ, ಮಲ್ಟಿಪ್ಲೈ ಮಾಡಿದಾಗ ಸ್ಟ್ಯಾಂಡರ್ಡ್ ಡಿವಿಯೇಷನ್ ನಾನು ಏನು ಹೇಳಿದ್ವಿ, ಸ್ಟ್ಯಾಂಡರ್ಡ್ ಡಿವಿಯೇಷನ್ ಏನು ಮಾಡಬೇಕು, ಕೆ ಟೈಮ್ಸ್ ಮಲ್ಟಿಪ್ಲೈ ಮಾಡಿದಾಗ ಏನು ಮಾಡಬೇಕು, ಕೆ ಟೈಮ್ಸ್ನ ಏನು ಮಾಡಬೇಕು. ಸೊ ನಮಗೆ ದಟ್ ಈಸ್ ಇಫ್ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಅಂದರೆ ಸಿಗ್ಮಾ ಅಂದರೆ ಎಷ್ಟು ಕೊಟ್ಟಿದ್ದಾರೆ ನಮಗೆ, ಎಸ್ ಅಂತ ಕೊಟ್ಟಿದ್ದಾರೆ. ಓಕೆ, ಈಚ್ ಎಲಿಮೆಂಟ್ ಈಚ್ ಅಬ್ಸರ್ವೇಷನ್ ಇಸ್ ಮಲ್ಟಿಪ್ಲೈಡ್ ಬೈ ಕೆ ಅಂದಾಗ ಸೊ ನ್ಯೂ ಸಿಗ್ಮಾ ಎಷ್ಟು ಬರುತ್ತೆ ಅಂದರೆ, ನ್ಯೂ ಸಿಗ್ಮಾ ಎಷ್ಟು ಅಂದರೆ ಕೆ ಟೈಮ್ಸ್ ಆಫ್ ಎಸ್. ಓಕೆ, ಕೆ ಟೈಮ್ಸ್ ಆಫ್ ಎಸ್ ಇದು ದಿಸ್ ಇಸ್ ವಾಟ್ ದಿ ಕರೆಕ್ಟ್ ಆನ್ಸರ್. ಓಕೆ, ಜಸ್ಟ್ ರೈಟ್ ಡೌನ್. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ನೋಡಿ ಏನಿದೆ. ಸೊ ನೆಕ್ಸ್ಟ್ ಕ್ವಶನ್ ಏನಿದೆ ನಮಗೆ, ಇಫ್ ಸಮ್ ಆಫ್ ಸ್ಕ್ವೇರ್ಸ್ ಆಫ್ ಈಚ್ ಅಬ್ಸರ್ವೇಷನ್, ಸಮ್ ಆಫ್ ಸ್ಕ್ವೇರ್ಸ್ ಆಫ್ ದಿ ಡಿವಿಯೇಷನ್, ಸಾರಿ ಅಬ್ಸರ್ವೇಷನ್ಸ್ ಅಲ್ಲ, ಸಮ್ ಆಫ್ ಸ್ಕ್ವೇರ್ಸ್ ಆಫ್ ದಿ ಡಿವಿಯೇಷನ್ ಆಫ್ 10 ಅಬ್ಸರ್ವೇಷನ್ಸ್ ಆರ್ ಟೇಕನ್ ಫ್ರಮ್ ದೇರ್ ಮೀನ್. ಓಕೆ, ಏನು ಕೊಟ್ಟಿದ್ದಾರೆ, ಸಮ್ ಆಫ್ ಸ್ಕ್ವೇರ್ಸ್ ಆಫ್ ಮೀನ್ ಡಿವಿಯೇಷನ್, ಸಮ್ ಆಫ್ ಸ್ಕ್ವೇರ್ಸ್ ಆಫ್ ಮೀನ್ ಡಿವಿಯೇಷನ್ ಆಫ್ 10 ಅಬ್ಸರ್ವೇಷನ್ ಇಸ್ ಟೇಕನ್ ಫ್ರಮ್ ದೇರ್ ಮೀನ್. ಯಾಕೆ ಎಷ್ಟು ಕೊಟ್ಟಿದ್ದಾರೆ, 4.9. ದೆನ್ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಎಷ್ಟಾಗುತ್ತೆ. So standard deviation formula, that is sigma that is equal to root of summation of xi minus x bar whole square divided by n. Okay, ಇಷ್ಟು ಫಾರ್ಮುಲಾ. ಓಕೆ, ಸೊ ನಮ್ಗೆ ಏನು ಕೊಟ್ಟಿದ್ರು, ಸಮೇಷನ್ ಆಫ್ xi minus x bar whole square divided by n. ಅವ್ರು ಏನು ಕೊಟ್ಟಿದ್ದಾರೆ, ದಟ್ ಈಸ್ ಇದು ಕೊಟ್ಟಿದ್ದಾರೆ ಅವರು, ಸಮೇಷನ್ ಆಫ್ xi minus x bar ಏನು ಕೊಟ್ಟಿದ್ದಾರೆ ಬೇಕಾದ್ರೆ ನೋಡಿ, ಇಲ್ಲಿದೆ ನೋಡಿ, ಸಮೇಷನ್ ಆಫ್ xi minus x bar ಹೋಲ್ ಸ್ಕ್ವೇರ್ ಕೊಟ್ಟಿದ್ದಾರೆ. ಏನಂದ್ರೆ ಮೀನಿಂಗ್ ಏನು, ಸಮ್ ಆಫ್ ಸ್ಕ್ವಯರ್ಸ್ ಆಫ್ ಡಿವಿಯೇಷನ್, ಸ್ಕ್ವೇರ್ಸ್ ಮೀನ್ ಜೊತೆ 10 ಅಬ್ಸರ್ವೇಷನ್ ಮೀನ್ ಜೊತೆ ಎಷ್ಟು ಡಿವಿಯೇಟ್ ಮಾಡ್ತಿದೆ ಅದರದ್ದು ಸ್ಕ್ವಯರ್ದು ಸಮೇಷನ್ ಮಾಡಿದಾಗ ಏನಾಗುತ್ತೆ ನಮಗೆ ಒಂದು ವ್ಯಾಲ್ಯೂ ಬರುತ್ತೆ. ಅದು ಎಷ್ಟು ಬರ್ತಿದೆ ಅಂದರೆ ದಟ್ ಈಸ್ 4.9 ಬರುತ್ತೆ ಅಂತ ಹೇಳ್ತಿದೆ. 4.9. ದೆನ್ ವಾಟ್ ಈಸ್ ದ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಅಂತಂದಾಗ, ಸೊ ಇಲ್ಲಿ ನೋಡಿ ಇದೇನಾಗುತ್ತೆ, ಸಮ್ ಆಫ್ xi minus x bar whole square ಎಷ್ಟು ಬಂದು 4.9 ಬರುತ್ತೆ. 4.9 ಬರ್ಕೊಳ್ಳಿ, 4.9 ಇವಾಗ ಟೋಟಲ್ ಅಬ್ಸರ್ವೇಷನ್ಸ್ ಎಷ್ಟಿದಾವೆ. ಸೊ ಟೋಟಲ್ ಅಬ್ಸರ್ವೇಷನ್ n ದಟ್ ಈಸ್ ಈಕ್ವಲ್ ಟು ಎಷ್ಟು ಕೊಟ್ಟಿದ್ದಾರೆ, n ದಟ್ ಈಸ್ ಈಕ್ವಲ್ ಟು 10 ಕೊಟ್ಟಿದ್ದಾರೆ, 10 ಬರ್ಕೊಳ್ಳಿ. ಬಟ್ 4.9 ಡಿವೈಡೆಡ್ ಬೈ 10 ಮಾಡಿದಾಗ ಏನಾಗುತ್ತೆ, ದಟ್ ಈಸ್ ನಮಗೆ 4.9 ಡಿವೈಡೆಡ್ ಬೈ 10 ಮಾಡಿದಾಗ ದಟ್ ಈಸ್ ನಮಗೆ 0.49 ಬರುತ್ತೆ, 0.49. ಸೊ 0.49 ಅಂದರೆ 0.49 ನಮಗೆ ರೂಟ್ ಆಫ್ 0.49 ಎಷ್ಟಾಗುತ್ತೆ ನಮಗೆ, ಸೊ ದಟ್ ಈಸ್ 0.7 ಆಗುತ್ತೆ. ರೂಟ್ ಆಫ್ 0.49 ನಮಗೆ, ಸೊ ರೂಟ್ ಆಫ್ 0.49 ನಮಗೆ ಎಷ್ಟಾಗುತ್ತೆ, ದಟ್ ಈಸ್ 0.7 ಆಗುತ್ತೆ. ದಿಸ್ ಇಸ್ ವಾಟ್ ದಿ ಕರೆಕ್ಟ್ ಆನ್ಸರ್. ಓಕೆ, ದಿಸ್ ರೈಟ್ ಡೌನ್ ದಿಸ್ ಒನ್. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ನೋಡಿ ಏನಿದೆ. ಸೊ ನೆಕ್ಸ್ಟ್ ಕ್ವಶನ್ ಏನಿದೆ ಅಂದರೆ, ಸೊ ಫಾರ್ಮುಲಾಸ್ ಅವೇ. ಓಕೆ, ಏನು ಫಾರ್ಮುಲಾ ಬರುತ್ತೆ. ಓಕೆ, ನೆಕ್ಸ್ಟು ವೇರಿಯನ್ಸ್ಗೆ ಏನು ಫಾರ್ಮುಲಾ, ವೇರಿಯನ್ಸ್ಗೆ ನಮಗೆ ಸಮೇಷನ್ ಆಫ್ ಆಲ್ okay, summation of xi minus x bar whole square, okay, divided by n. Okay, summation of all this is ಇದಕ್ಕೆ ಏನಾಗುತ್ತೆ, ವೇರಿಯನ್ಸ್ ಗೆ ಇದು ಕರೆಕ್ಟ್ ಆಗುತ್ತೆ. ಅದೇ ತರ ಮೀನ್ ಡಿವಿಯೇಷನ್ ಅಬೌಟ್ ಮೀನ್ ಅಂದ್ರೆ summation of all the observation. Okay, so summation of xi minus x bar modulus of xi minus x bar divided by n. Okay, ಅದಕ್ಕೆ ಇದು ಫಾರ್ಮುಲಾ ಆಗುತ್ತೆ. ಅದೇ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಏನಾಗುತ್ತೆ, ಇದೆ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಏನಾಗುತ್ತೆ, ದಟ್ ಈಸ್ ಇದು ಫಾರ್ಮುಲಾ ಆಗುತ್ತೆ ನೋಡಿ. ಜಸ್ಟ್
ಒಂದು ವಿಚ್ ಮೀನ್ಸ್ ಎಗೆ ಏನೋ 3 ಬರುತ್ತೆ, ಎಗೆ 3 ಬರಬೇಕು. ಎಗೆ 3 ಎಲ್ಲಿದೆ ನೋಡಿ, ಇಲ್ಲಿ ಫಸ್ಟೇ ಇದೆ, ಫಸ್ಟ್ ಆಪ್ಷನ್ ಮುಗಿದು. ಎಗೆ 3 ಬರಬೇಕು, ಬಿಗೆ ಏನು ಬರಬೇಕು, ಬಿಗೆ 2 ಬರಬೇಕು, ಬಿಗೆ ಅಂದರೆ ಇಲ್ಲಿ ಯಾವ್ದು ಆಪ್ಷನ್ ಇಲ್ಲ. ಹಂಗಂದ್ರೆ ನಾನು ಎಕ್ಸಾಕ್ಟ್ ಆನ್ಸರ್ ಬರೀತೀನಿ ನೋಡಿ, ದಟ್ ಈಸ್ ಎಗೆ ಏನು ಬರಬೇಕು, 3 ಬರಬೇಕು. ಓಕೆ, ನೆಕ್ಸ್ಟ್ ಎಗೆ 3 ಬರಬೇಕು, ಬಿಗೆ ಏನು ಬರಬೇಕು, 2 ಬರಬೇಕು, ಬಿಗೆ 2 ಬರಬೇಕು. ನೆಕ್ಸ್ಟ್ ಸಿಗೆ ಏನು ಬರಬೇಕು, ಸಿಗೆ 1 ಬರಬೇಕು, ಸಿಗೆ 1 ಬರಬೇಕು. ಆ್ಯಕ್ಚುಲಾಗಿ ಇದು ಇರಬೇಕಿತ್ತು ಆನ್ಸರು, ಬಟ್ ಇದಿಲ್ಲ, ನಾನೇನೋ ತಪ್ಪು ಮಾಡಿರ್ಬೋದು. ಓಕೆ, ಬರೆಯುವಾಗ ದಿಸ್ ಇಸ್ ವಾಟ್ ದಿ ಕರೆಕ್ಟ್ ಆನ್ಸರ್. ಓಕೆ, ಸೊ ದಿಸ್ ಇಸ್ ವಾಟ್ ದಿ ಕರೆಕ್ಟ್ ಆನ್ಸರ್. ಓಕೆ, ದಿಸ್ ಬರ್ಕೊಳ್ಳಿ. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ನೋಡಿ, ನೆಕ್ಸ್ಟ್ ಕ್ವಶನ್ ಏನಿದೆ. ಓಕೆ, ಸೊ ನೆಕ್ಸ್ಟ್ ಇದು ಕೊಟ್ಟಿದ್ದಾರೆ ಅವರು, ಇದರದ್ದು ನಾವು ಏನು ಕಂಡುಹಿಡಬೇಕು, ಸಬ್ಸ್ಗೆ 2, 5, 8, 12 ಅಂದರೆ ಅಬ್ಸರ್ವೇಷನ್ 5 ಅಬ್ಸರ್ವೇಷನ್ ಕೊಡ್ತಾರೆ. ಅದ್ರದ್ದು ಏನು ಕಂಡುಹಿಡಿಯ, ಮೀನ್ ಕಂಡುಹಿಡಿರಿ, ಮೀನ್ ಡಿವಿಯೇಷನ್ ಕಂಡುಹಿಡಿ, ಸಮ್ ಆಫ್ ವ್ಯಾಲ್ಯೂಸ್ ಆಫ್ ಡಿವಿಯೇಷನ್. ಓಕೆ, ಸಮ್ ಆಫ್ ದಿ ವ್ಯಾಲ್ಯೂಸ್ ಆಫ್ ದಿ ಡಿವಿಯೇಷನ್, ಸಮ್ ಆಫ್ ದಿ ವ್ಯಾಲ್ಯೂಸ್ ಆಫ್ ದಿ ಡಿವಿಯೇಷನ್. ಮೀನ್ ಜೊತೆ ಎಷ್ಟು ಡಿಬೇಟ್ ಮಾಡ್ತಾರೆ ಅದ್ರದ್ದು ಸಮ್ ಮಾಡಬೇಕು, ಅದರದ್ದು ಸಮ್. ಬೇಕಾದ್ರೆ ನೆಕ್ಸ್ಟ್ ಪೇಜಲ್ಲಿ ಮಾಡೋಣ, ಇಲ್ಲೇ ಮಾಡೋಣ. ಓಕೆ, ದಟ್ ಈಸ್ ಇಲ್ಲೇ ಮಾಡೋಣ ನೋಡಿ. ಇಲ್ಲ ನೆಕ್ಸ್ಟ್ ಪೇಜ್ ಇಲ್ಲೇ ಮಾಡೋಣ ಅಂತೇಳಿ ಬೇಡ, ನೆಕ್ಸ್ಟ್ ಪೇಜಲ್ಲಿ ಮಾಡೋಣ. ದಟ್ ಈಸ್ ಅಬ್ಸರ್ವೇಷನ್ಸ್ ಏನೇನು, ಅಬ್ಸರ್ವೇಷನ್ಸ್ ಏನೇನು ನೋಡಿ. 2, 5, 8, 12, 13, 2, 5, 8, 12, 13, 2, 5, 8, 12, 13. ಓಕೆ, ಫಸ್ಟ್ ಏನು ಮಾಡೋಣ, ಮೀನ್ ಕಂಡು. ಮೀನ್ ಈಸ್ ನಥಿಂಗ್ ಬಟ್ ವಾಟ್, ಎಕ್ಸ್ ಬಾರ್ ದಟ್ ಈಸ್ ಈಕ್ವಲ್ ಟು ಸಮ್ ಆಫ್ ಆಲ್ ದ ಅಬ್ಸರ್ವೇಷನ್ ಡಿವೈಡೆಡ್ ಬೈ ಟೋಟಲ್ ನಂಬರ್ ಆಫ್ ಅಬ್ಸರ್ವೇಷನ್. ಸಮ್ ಆಫ್ ಆಲ್ ದ ಅಬ್ಸರ್ವೇಷನ್ ಅಂದರೆ ದಟ್ ಈಸ್ 2 + 5 + 8 + 12 + 30. ಓಕೆ, ಡಿವೈಡೆಡ್ ಬೈ ಎಷ್ಟು, 5. ಆ್ಯಡ್ ಮಾಡಿ, ದಟ್ ಈಸ್ ಆ್ಯಡ್ ಮಾಡಿದ್ರೆ ಏನು ಬರುತ್ತೆ ನಮಗೆ, ದಟ್ ಈಸ್ 8 + 12 ಮಾಡಿದ್ರೆ ಎಷ್ಟಾಗುತ್ತೆ ನಮಗೆ, 8 + 12 ಮಾಡಿದ್ರೆ 20 ಆಗುತ್ತೆ. ಓಕೆ, ಸೊ ದಟ್ ಈಸ್ 2 + 5 ಮಾಡಿದ್ರೆ 7 ಆಗುತ್ತೆ, 7 + 13 ಮಾಡಿದಾಗ 20 ಆಗುತ್ತೆ. 20 ಅಂದರೆ 40 ಆಗುತ್ತೆ. 40 ಡಿವೈಡೆಡ್ ಬೈ 5. 5 1 × 5, 8 × 40, ದಟ್ ಈಸ್ ಎಕ್ಸ್ ಬಾರ್ ದಟ್ ಈಸ್ ಈಕ್ವಲ್ ಟು ಎಷ್ಟು ಬಂತು ನಿಮಗೆ, ಎಕ್ಸ್ ಬಾರ್ ದಟ್ ಈಸ್ ಈಕ್ವಲ್ ಟು 8 ಬಂತು. ಓಕೆ, ಇದೇನು ನೋಡಿ ಆನ್ಸರ್, ಎಕ್ಸ್ ಬಾರ್ ದಟ್ ಈಸ್ ಈಕ್ವಲ್ ಟು 8. ಓಕೆ, ಇದೆ ಮೀನ್ ಎಷ್ಟು ಬಂತು ನಮಗೆ, 8 ಬಂತು. ಮೀನ್ ಡಿವಿಯೇಷನ್ ಕಂಡಿಡಿ. ಸೊ ಮೀನ್ ಡಿವಿಯೇಷನ್ ಅಬೌಟ್ ಮೀನ್ ಹೆಂಗೆ ಕಂಡುಹಿಡಿತಾರೆ, ಮೀನ್ ಡಿವಿಯೇಷನ್ ಅಬೌಟ್ ಮೀನ್ ಹೆಂಗೆ ಕಂಡುಹಿಡಿತೀವಿ ಅಂದರೆ, ಈ ನೋಡಿ ಇದ್ರ ಜೊತೆ ನಮಗೆ ಏನು ಮಾಡ್ತೀವಿ, ಮೀನ್ ಡಿವಿಯೇಷನ್ ಅಬೌಟ್ ಮೀನ್ ಏನು ಮಾಡ್ತೀವಿ ಅಂದರೆ, ಸೊ ಇದ್ರ ಜೊತೆ ಎಷ್ಟು ಡಿವೇಟ್ ಆಗ್ತಿದ್ದಾವೆ ನೋಡಿ. ಓಕೆ, ಸೊ ವಿತ್ ಈಸ್ ನಮ್ಗೆ ಏನಾಗುತ್ತೆ, ಎಷ್ಟು ಡಿವೇಟ್ ಆಗುತ್ತೆ, ಡಿವಿಯೇಷನ್ಸ್ ಬೇಕಾದ್ರೆ ಬರ್ಕೊಳ್ಳಿ. ಸೊ ಡಿವಿಯೇಷನ್ಸ್ ದಟ್ ಈಸ್ ಈಕ್ವಲ್ ಟು ನಮಗೆ 8 ಮತ್ತು 12 ಎಷ್ಟು ಡಿವೇಟ್ ಆಗ್ತದೆ, 8 ಮತ್ತು 12 ಎಷ್ಟು ಡಿವೇಟ್ ಆಗುತ್ತೆ ನಮಗೆ, 6 ಡಿವೇಟ್ ಆಗುತ್ತೆ, 6 ಬರ್ಕೊಳ್ಳಿ. 8 ಮತ್ತು 5 ಎಷ್ಟು ಡಿವೇಟ್ ಆಗ್ತದೆ, 3 ಬರುತ್ತೆ, 3 ಬರ್ಕೊಳ್ಳಿ. ಅದೇ 8 ಮತ್ತು 8 ಎಷ್ಟು 0 ಡಿವೇಟ್ ಆಗ್ತದೆ. ಮತ್ತು 8 ಮತ್ತು 12 ಎಷ್ಟು ಡಿವೇಟ್ ಆಗುತ್ತೆ, 4 ಡಿವೇಟ್ ಆಗ್ತದೆ. ಅದೇ ಥರ 13 ಮತ್ತು 8 ಎಷ್ಟು ಡಿವೇಟ್ ಆಗುತ್ತೆ, ದಟ್ ಈಸ್ 5 ಡಿವೇಟ್ ಆಗುತ್ತೆ. ಓಕೆ, ಇದರ ಮೀನ್ ಡಿವಿಯೇಷನ್ ಅಬೌಟ್ ಮೀನ್ ಹೆಂಗೆ ಕಂಡುಹಿಡಬೇಕಂದ್ರೆ, ಫಸ್ಟ್ ಆಫ್ ಆಲ್ ಮೀನ್ ಡಿವಿಯೇಷನ್ ಕಂಡುಹಿಡಿದ ಸಮ್ ಆಫ್ ಡಿವಿಯೇಷನ್ಸ್ ಆಫ್ ಸಮ್ ಆಫ್ ಆಲ್ ದ ಡಿವಿಯೇಷನ್ಸ್ ಏನೇನು ಕೊಟ್ಟಿರ್ಬೇಕು ನೋಡಿ, ಸಮ್ ಆಫ್ ವ್ಯಾಲ್ಯೂಸ್ ಆಫ್ ಆಲ್ ದ ಡಿವಿಯೇಷನ್. ಓಕೆ, ಈ ಡಿವಿಯೇಷನ್ಸ್ ಆ್ಯಡ್ ಮಾಡಿದ್ರೆ ಎಷ್ಟು, ದಟ್ ಯು ಕ್ಯಾನ್ ಗೆಟ್ ಅಸ್ ಸಮೇಷನ್ ಆಫ್ xi ಮೈನಸ್ ಎಕ್ಸ್ ಬಾರ್ ಮಾಡ್ಲಸ್ ಆಫ್ xi ಮೈನಸ್ ಎಕ್ಸ್ ಬಾರ್. ಅಂದರೆ ಇವೆಲ್ಲ ಆ್ಯಡ್ ಮಾಡಿ, ಇವೆಲ್ಲ ಆ್ಯಡ್ ಮಾಡಿ ಏನು ಬರ್ತದೆ, 6 + 3 + 0 + 4 + 5 ದಟ್ ಈಸ್ ಈಕ್ವಲ್ ಟು ಎಷ್ಟು ಬರುತ್ತೆ, 6 + 3 ಮಾಡಿದ್ರೆ ಎಷ್ಟಾಗುತ್ತೆ, 9 ಆಗುತ್ತೆ. ಇದು 4 + 9 ಮಾಡಿ 9 9 18 ಆಗುತ್ತೆ. 18 ಬರ್ಬೋದು. 18 ಐತೆ ನೋಡಿ, 18 ಐತೆ, 18 ಇಲ್ಲ. ಸಮ್ ಆಫ್ ಆಲ್ ದ ಡಿವಿಯೇಷನ್, ಸಮ್ ಆಫ್ ದ ವ್ಯಾಲ್ಯೂಸ್ ಆಫ್ ದಿ ಡಿವಿಯೇಷನ್ 18 ಬರಬೇಕು. 18 ಇಲ್ಲ, ಬಟ್ ನೋಡೋಣ ಅಂತೆ. ಓಕೆ, ಫಸ್ಟ್ ಮೀನ್ ಡಿವಿಯೇಷನ್ ಅಬೌಟ್ ಮೀನ್ ಕಂಡಿಡ. ಮೀನ್ ಡಿವಿಯೇಷನ್ ಅಬೌಟ್ ಮೀನ್ ಹೆಂಗೆ ಬರುತ್ತೆ ನಮಗೆ ಸಮೇಷನ್ ಆಫ್ ಮೀನ್ ಡಿವಿಯೇಷನ್ ಅಬೌಟ್ ಮೀನ್ ದಟ್ ಈಸ್ ಈಕ್ವಲ್ ಟು ಸಮೇಷನ್ ಆಫ್ ಆಲ್ ದ ಡಿವಿಯೇಷನ್, ಸಮೇಷನ್ ಆಫ್ ಮಾಡ್ಲಸ್ ಆಫ್ xi ಮೈನಸ್ ಎಕ್ಸ್ ಬಾರ್ ಡಿವೈಡೆಡ್ ಬೈ n. ಓಕೆ, ನಮ್ದು ನೋಡಿ ಎಷ್ಟು ಬರುತ್ತೆ ನಮಗೆ, ಸಮೇಷನ್ ಆಫ್ ಆಲ್ ದ ಡಿವಿಯೇಷನ್ಸ್ ಎಷ್ಟು ಬಂತು, 18 ಬಂತು. 18 ಬರ್ಕೊಳ್ಳಿ. 18 ಡಿವೈಡೆಡ್ ಬೈ ಎಷ್ಟು, ಟೋಟಲ್ ನಂಬರ್ ಆಫ್ ಅಬ್ಸರ್ವೇಷನ್ಸ್ ಎಷ್ಟಿದ್ದಾವೆ, 5 ಇದಾವೆ. 5 ಬರ್ಕೊಳ್ಳಿ. ಇಟ್ ಈಸ್ 5 1 × ಓಕೆ, 5 1 × 5 ಹೌ ಮಚ್, 5 3 × 15. 5 3 × 15 ಬರುತ್ತೆ. ನಮ್ಗೆ ಎಷ್ಟು ಉಳಿತು, ಇಲ್ಲಿ 3 ಉಳಿತು. ಪಾಯಿಂಟ್ ಕೊಡಿ, ಪಾಯಿಂಟ್ ಕೊಟ್ಟು ಇಲ್ಲಿ 30 ಮಾಡ್ಕೊಳ್ಳಿ. 5 ಹೌ ಮಚ್, 5 ಹೌ ಮಚ್ 30 ಅಂದರೆ 5 6 × 30, 5 6 × 30 ಅಂದರೆ ಎಷ್ಟು, ಮೀನ್ ಡಿವಿಯೇಷನ್ ಬಟ್ ಮೀನ್ ಎಷ್ಟು ಬಂತು, 36, 3.6 ಬಂತು. ಓಕೆ, ಮೀನ್ ಡಿವಿಯೇಷನ್ ಮೀನ್ ಎಷ್ಟು ಬಂತು ನಮಗೆ, 3.6 ಬಂತು. ಓಕೆ, ಸೊ ದಟ್ ಈಸ್ ಮೈ 3.6 ಇದೆ ನೋಡಿ, 3.6 ಇದೆ. ಓಕೆ, ಇದು ಏನಾಗಬೇಕಂದ್ರೆ 18 ಆಗಬೇಕಿತ್ತು. ಓಕೆ, ಸೊ ನಮ್ಗೆ 18 ಆಗಬೇಕಿತ್ತು. ನಾನು ಬರ್ಕೊಳ್ಳೋಕೆ ತಪ್ಪು ಬರ್ಕೊಂಡಿನೇನು, 18 ಆಗಬೇಕಿತ್ತು. 18 ದಟ್ ಈಸ್ ಓಕೆ. ಸೊ ನಮಗೆ ಮೀನ್ ಡಿವಿಯೇಷನ್, ಸಾರಿ ಇದು ಇದ್ರಲ್ಲ ಆನ್ಸರ್, ಮೀನ್ ಡಿವಿಯೇಷನ್ ಅಂದರೆ ಎಷ್ಟು ಬಂತು ನಮಗೆ,
3.6 ಬಂತು. ಓಕೆ, ಅದೇ ಸಮ್ ಆಫ್ ಆಲ್ ದ ಡಿವಿಯೇಷನ್ಸ್ ನಮಗೆ ಎಷ್ಟು ಬಂತು 18 ಬರಬೇಕಿತ್ತು. 18 ಇಲ್ಲ, ಬಟ್ ನಾನು ಬರ್ಕೊಂಡಿರ್ತೀನಿ. ಓಕೆ, ಸಮ್ ಆಫ್ ಆಲ್ ದ ಡಿವಿಯೇಷನ್ ನಮ್ಗೆ ಇಷ್ಟು. ಇದು ಬೇಕಾದ್ರೆ ನೋಡಿ ಚೆಕ್ ಮಾಡಿ ಆನ್ಸರು. ಮೀನ್ ಎಷ್ಟಿದೆ ನಮಗೆ? ಮೀನ್ ಸೆಕೆಂಡ್ A2 ಎಲ್ಲಿದ್ದಾವೆ. ನೆಕ್ಸ್ಟ್ ಮೀನ್ ಡಿವಿಯೇಷನ್ ಎಷ್ಟು? 3 A3 ಇಲ್ಲಿದೆ ನೋಡಿ A3 C1. ಸೊ ದಿಸ್ ಇಸ್ ವಾಟ್ ದಿ ಕರೆಕ್ಟ್ ಆನ್ಸರ್. ಓಕೆ, ಸೊ ದಿಸ್ ಇಸ್ ವಾಟ್ ದಿ ಕರೆಕ್ಟ್ ಆನ್ಸರ್. ಓಕೆ, ದಿಸ್ ರೈಟ್ ಡೌನ್. ಸೊ ನೆಕ್ಸ್ಟ್ ಕ್ವಶನ್ ಏನಿದೆ ನೋಡಿ. ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ ಏನಿದೆ ಅಂದರೆ, ಇಫ್ ಸ್ಟೇಟ್ಮೆಂಟ್ 1 ಕೊಟ್ಟಿದ್ರೆ, ಸ್ಟೇಟ್ಮೆಂಟ್ 2 ಕೊಟ್ಟಿದ್ರೆ, ಸ್ಟೇಟ್ಮೆಂಟ್ 1 ಮತ್ತು ಸ್ಟೇಟ್ಮೆಂಟ್ ರೇಂಜ್ ಆಫ್ ದಿ 6 ಅಬ್ಸರ್ವೇಷನ್. ರೇಂಜ್ ಅಂದರೆ ಏನು? ಸೊ ರೇಂಜ್ ಇಸ್ ನಥಿಂಗ್ ಬಟ್ ನಮಗೆ ಈ ರೇಂಜ್ ಇಷ್ಟು ಡಾಟಾ ಕೊಟ್ಟರೆ ಇದರದ್ದು ರೇಂಜ್ 50 ಬರುತ್ತೆ ಅಂತ ಹೇಳಿ. ಸ್ಟೇಟ್ಮೆಂಟ್ 1 ಕರೆಕ್ಟ್ ಇದೆಲ್ಲ ಚೆಕ್ ಮಾಡಬೇಕು. ರೇಂಜ್ ಇಸ್ ನಥಿಂಗ್ ಬಟ್ ನಮ್ಮ ಮ್ಯಾಕ್ಸಿಮಮ್ ಅಬ್ಸರ್ವೇಷನ್. ಓಕೆ, ದ ವ್ಯಾಲ್ಯೂ ಆಫ್ ಮ್ಯಾಕ್ಸಿಮಮ್ ಅಬ್ಸರ್ವೇಷನ್ ಮೈನಸ್ ಮಿನಿಮಮ್ ಅಬ್ಸರ್ವೇಷನ್. ರೇಂಜ್ ಇಸ್ ನಥಿಂಗ್ ಬಟ್ ಏನು? ರೇಂಜ್ ಇಸ್ ನಥಿಂಗ್ ಬಟ್ ಇಲ್ಲೇ ಕೊಟ್ಟಿದ್ದಾರೆ ಮ್ಯಾಮ್. ಸೊ ರೇಂಜ್ ಇಸ್ ನಥಿಂಗ್ ಬಟ್ ರೇಂಜ್ ಆಫ್ ದಿ ಸೀರೀಸ್ ಮ್ಯಾಕ್ಸಿಮಮ್ ವ್ಯಾಲ್ಯೂ ಮೈನಸ್ ಮಿನಿಮಮ್. ಇದರಲ್ಲಿ ಮ್ಯಾಕ್ಸಿಮಮ್ ವ್ಯಾಲ್ಯೂ ಎಷ್ಟು ನೋಡಿ. ಓಕೆ, ಮ್ಯಾಕ್ಸಿಮಮ್ ವ್ಯಾಲ್ಯೂ ಎಷ್ಟು? ಇದರಲ್ಲಿ ಮ್ಯಾಕ್ಸಿಮಮ್ ವ್ಯಾಲ್ಯೂ 80. ಮಿನಿಮಮ್ ವ್ಯಾಲ್ಯೂ ಎಷ್ಟು? 30. ಇವಾಗ ನಾವು ಡಿಫ್ರೆನ್ಸ್ ತಗೊಳ್ಳಿ. 80 - 30 ಮಾಡಿದ್ರೆ ಎಷ್ಟು? 80 - 30 ಮಾಡಿದ್ರೆ 50 ಬರುತ್ತೆ. 50 ಇದೆನಾ? ಓಕೆ, 50 ಇದೆ. ದಿಸ್ ಇಸ್ ವಾಟ್ ರೇಂಜ್ ಅಂದರೆ ಸ್ಟೇಟ್ಮೆಂಟ್ 1 ಕರೆಕ್ಟ್ ಇದೆ ಅಂತ. ಸ್ಟೇಟ್ಮೆಂಟ್ 2 ನೋಡಿ ಏನಿದೆ. ಸ್ಟೇಟ್ಮೆಂಟ್ 2 ಇಸ್ ನಥಿಂಗ್ ಬಟ್ ರೇಂಜ್. ಸೊ ದ ರೇಂಜ್ ಆಫ್ ದಿ ಸೀರೀಸ್ ದಟ್ ಈಸ್ ಮ್ಯಾಕ್ಸಿಮಮ್ ವ್ಯಾಲ್ಯೂ ಮೈನಸ್ ಮಿನಿಮಮ್ ವ್ಯಾಲ್ಯೂ ಅಂದರೆ ಅದು ಕರೆಕ್ಟ್ ಇದೆ. ಸೊ ದಟ್ ಈಸ್ ವಾಟ್ ಏನಂದ್ರೆ ಏನಾಗುತ್ತೆ? ಸ್ಟೇಟ್ಮೆಂಟ್ 1 and ಸ್ಟೇಟ್ಮೆಂಟ್ 2 ಬೋತ್ ಆರ್ ಕರೆಕ್ಟ್ ಅಂತ. ಸ್ಟೇಟ್ಮೆಂಟ್ 1 and ಸ್ಟೇಟ್ಮೆಂಟ್ 2 ಬೋತ್ ಆರ್ ಕರೆಕ್ಟ್. ಬೋತ್ ಸ್ಟೇಟ್ಮೆಂಟ್ 1 and ಸ್ಟೇಟ್ಮೆಂಟ್ 2 ಆರ್ ಟ್ರೂ. ಓಕೆ, ದಿಸ್ ರೈಟ್. ಓಕೆ, ಸೊ ಲಾಸ್ಟ್ ಕ್ವಶನ್ ನೋಡಿ ಏನಿದೆ. ಲಾಸ್ಟ್ ಕ್ವಶನ್ ಐ ಥಿಂಕ್ ಅಲ್ಲಿ ನೋಡಿ, ಅವಾಗ ಹೇಳಿದ್ದೆ ನಾನು ಮೀನ್ ಡಿವಿಯೇಷನ್ ಆಫ್ ಸೇಮ್ ಟರ್ಮ್ಸ್ ಕೊಟ್ಟಾಗ ಸೇಮ್ ಟರ್ಮ್ಸ್ ಎಷ್ಟರ ಕೊಳ್ಳಿ, ಇದು ಡಿವೈಡ್ ಮಾಡಿದ್ರೆ ಏನಾಗುತ್ತೆ? 0 ಬರುತ್ತೆ. ಓಕೆ, ಸೊ ಮೀನ್ ಡಿವಿಯೇಷನ್ ಅಬೌಟ್ ಮೀನ್ ಅಂದರೆ ಎಷ್ಟಾಗುತ್ತೆ? 0 ಬರುತ್ತೆ. ಬೇಕಾದ್ರೆ ನೋಡಿ ಮಾಡಿ ತೋರಿಸ್ತೀನಿ. ಇದ್ರ ಮೀನ್ ಎಷ್ಟು ಬರುತ್ತೆ? ಸೊ ಮೀನ್ ಇದೆ 6 and 6 ಮೀನ್ ಎಷ್ಟು ಬರುತ್ತೆ ನಮಗೆ? ದಟ್ ಈಸ್ 6 + 6 + 6 + 6 + 6 ಎಷ್ಟಿದೆ ಟರ್ಮ್ಸ್? 5 ಇದಾವೆ ಡಿವೈಡೆಡ್ ಬೈ 5. ಸೊ ಇಲ್ಲಿ ನೋಡಿ ಬೇಕಾದ್ರೆ ಮೀನ್ ಎಷ್ಟು ಬರುತ್ತೆ? 1 2 3 4 5. ಓಕೆ, ಸೊ ನಮ್ಗೆ ಎಷ್ಟಾಗುತ್ತೆ? ದಟ್ ಈಸ್ ಆ್ಯಡ್ ಮಾಡಿದ್ರೆ ಎಷ್ಟಾಗುತ್ತೆ? ದಟ್ ಈಸ್ 5 times of 6 ಹೌದಲ್ಲ? 5 times of 6 ಡಿವೈಡೆಡ್ ಬೈ ಏನಾಗುತ್ತೆ? 5 ಆಗುತ್ತೆ. 5 ಕ್ಯಾನ್ಸಲ್ ಮಾಡಿ ಮೀನ್ ಎಷ್ಟು ಬರುತ್ತೆ? ನಮ್ಗೆ 6 ಬಂತು. ಇದ್ರ ಜೊತೆ ನಮ್ಮ ಡಿವಿಯೇಷನ್ ಎಷ್ಟು ಬರುತ್ತೆ? 0 ಬರುತ್ತೆ. ಆ 0 0 0 ನಮ್ಗೆ ಮೀನ್ ಕಂಡಿದ್ರೆ ನಮ್ಮ ಮತ್ತೆ ವಾಪಸ್ ಏನು ಬರುತ್ತೆ? 0 ಬರುತ್ತೆ. ಓಕೆ, ಸೊ ದಟ್ ಈಸ್ ವೈ ನಮ್ಗೆ ಇಷ್ಟ ಏನಾಗುತ್ತೆ? 0 ಆಗುತ್ತೆ. ಓಕೆ, ಸೊ ಮೀನ್ ಡಿವಿಯೇಷನ್ ಅಬೌಟ್ ಮೀನ್ ಎಷ್ಟು ಬಂತು? ನಮಗೆ 0 ಬರುತ್ತೆ. ಇದರೆಲ್ಲ ಡಿವಿಯೇಷನ್. ಓಕೆ, ಸೊ ನಮಗೆ ಇದೇ ಥರ ಈಸಿ ಕ್ವಶನ್ಸ್ ಇರ್ತವೆ. ಸೊ ನಿಮ್ಗೆ ಇಷ್ಟು ಕ್ವಶನ್ ಸಾಲ್ವ್ ಮಾಡಿಬಿಟ್ರೆ ಸಾಕು. ನೀವು ಯಾವ ಥರದ್ದೇ ಕ್ವಶನ್ ಸಾಲ್ವ್ ಮಾಡ್ತೀರಾ. ಸೊ ನಾನು ಎಲ್ಲ ಕಾನ್ಸೆಪ್ಟ್ ನೀಟಾಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಪ್ರತಿಯೊಂದು ಕ್ವಶನ್ಸು ನೀವು ಅರ್ಥ ಮಾಡ್ಕೊಂಡು ಸಾಲ್ವ್ ಮಾಡಬೇಕು. ಅರ್ಥ ಮಾಡ್ಕೊಂಡು ಸಾಲ್ವ್ ಮಾಡಿದ್ರೆ ಈಸಿಯಾಗಿ ಎಲ್ಲ ಕ್ವಶನ್ಸು ನಿಮಗೆ ಈಸಿಯಾಗಿ ಎಲ್ಲ ಯಾವ್ದಾದ್ರು ಸ್ಟ್ಯಾಟಿಸ್ಟಿಕ್ಸ್ ಮೇಲೆ ಯಾವ್ದಾದ್ರು ಕ್ವಶನ್ಸ್ಕೊಳ್ಳಿ ಸಾಲ್ವ್ ಮಾಡ್ತೀರಾ. ಇಲ್ಲಿ ನೋಡಿ, ಈ ಕ್ವಶನ್ಸು ನಿಮಗೆ KCETಗೂ ಬರ್ತವೆ. ಓಕೆ, ನಾನು ಇಲ್ಲಿ ನನ್ನ ಕಾನ್ಸೆಪ್ಟು ಅದು ಆ್ಯಡ್ ಸಬ್ಸ್ಟ್ರಾಕ್ಟ್ ಮಾಡಿದ್ರು ನಿಮಗೆ ಥಿಯರಿಯಲ್ಲಿ ಇಲ್ಲ. ಅದು ಓಕೆ, ಥಿಯರಿಯಲ್ಲಿ ಕಾನ್ಸೆಪ್ಟ್ ಇಲ್ಲ. ನಾನು ಎಕ್ಸ್ಟ್ರಾ ಕಾನ್ಸೆಪ್ಟು ಹೇಳಿದ್ದೀನಿ. ಓಕೆ, ಅದಕ್ಕೋಸ್ಕರ ಇದು KCETಯಲ್ಲೂ ಬರ್ತವೆ. ಬರಲ್ಲ ಅಂತಲ್ಲ, ಬರ್ತಾವೆ. ಬಟ್ ಇವೇ ಕ್ವಶನ್ ಬರ್ತಾವಂತಲ್ಲ, ಈ ಥರದ ಕ್ವಶನ್ಸ್ ಬರ್ತವೆ. ಓಕೆ, ಇವೇ ಕ್ವಶನ್ಸ್ ಬರ್ತಾವಂತಲ್ಲ, ಈ ಥರದ ಕ್ವಶನ್ಸ್ ಬರ್ತವೆ. ಅದಕ್ಕೋಸ್ಕರ ಕೇರ್ಫುಲ್ ಆಗಿ ಪ್ರತಿಯೊಂದು ಕ್ವಶನ್ಸು ನೀಟಾಗಿ ನೋಡಿಕೊಂಡು ಅರ್ಥ ಮಾಡ್ಕೊಂಡು ಸಾಲ್ವ್ ಮಾಡಿ. ಓಕೆ, ಥ್ಯಾಂಕ್ ಯು ಸೊ ಮಚ್. ಓಕೆ, 1 ಸೆಕೆಂಡ್. ನಿಮಗೆ ಇನ್ನೊಂದು ಎಕ್ಸಾಮ್ಸು ನಿಮಗೆ ಫಸ್ಟ್ ಇಯರ್ ಎಕ್ಸಾಮ್ಸು ನಿಮಗೆ 28 ಫೆಬ್ರವರಿ ಒಳಗಡೆ ಯಾವಾಗ ತನಕ ಮುಗಿದು ಬಿಡುತ್ತೆ. ಓಕೆ, 28 ಫೆಬ್ರವರಿ ಒಳಗೆ ತನಕ ಮುಗಿಯುತ್ತೆ ಎಕ್ಸಾಮ್ಸು. ಓಕೆ, ಸೊ ನಿಮಗೆ ಕ್ವಶನ್ ಪೇಪರ್ ಯಾರು ಸೆಟ್ ಮಾಡ್ತಾರೆ ಅಂದರೆ, ಕ್ವಶನ್ ಪೇಪರ್ ನಿಮ್ಮ ಕಾಲೇಜವರೇ ಸೆಟ್ ಮಾಡ್ತಾರೆ. ಸೊ ಮತ್ತೆ ಬಟ್ ಬಳ್ಳಾರಿ ಡಿಸ್ಟ್ರಿಕ್ಟ್ ಅವರಿಗೆ ಬಳ್ಳಾರಿ ಡಿಸ್ಟ್ರಿಕ್ಟ್ ಮತ್ತು ವಿಜಯನಗರ ಡಿಸ್ಟ್ರಿಕ್ಟ್ ಅವ್ರಿಗೆ ಏನು ಇಂಡಿಪೆಂಡೆಂಟ್ ಇದೆ ಅಂದರೆ, ನಾವು ಅವ್ರ ಕಾಲೇಜವರು ಯಾವಾಗಾದ್ರೂ ಎಕ್ಸಾಮ್ ಇಟ್ಕೋಬಹುದು, ಯಾವಾಗಾದ್ರೂ ಎಕ್ಸಾಮ್ ಕಂಡಕ್ಟ್ ಮಾಡ್ಕೋಬಹುದು. ಬಟ್ ಯಾವಾಗ ತನಕ ಕಂಡಕ್ಟ್ ಮಾಡ್ಕೋಬೇಕಂದ್ರೆ 28 ಫೆಬ್ರವರಿ ಒಳಗಡೆ ಎಲ್ಲ ಎಕ್ಸಾಮ್ ಮುಗ್ದಿರ್ಬೇಕು. ಆ ಥರ ಬಳ್ಳಾರಿ ಬೇರೆ ಡಿಸ್ಟ್ರಿಕ್ಟ್ ಅವ್ರಿಗೆ ಏನು ಮಾಡಿರ್ತಾರೆ ಅಂದರೆ, ಕೆಲವೊಂದು ಡಿಸ್ಟ್ರಿಕ್ಟು ಅವ್ರು ಏನು ಮಾಡಿದ್ದಾರೆ ಅಂದರೆ, ಕೆಲವೊಂದು ಡಿಸ್ಟ್ರಿಕ್ಟ್ ಅವ್ರಿಗೆ ಅವರೇ ಆ ಡಿಸ್ಟ್ರಿಕ್ಟ್ನವರೇ ಒಂದು ಟೈಮ್ ಟೇಬಲ್ನ ಕೊಟ್ಟಿದ್ದಾರೆ. ಓಕೆ, ಈ ಡೇಟ್ಗೆ ಈ ಎಕ್ಸಾಮ್ ನಡೆಸಿ ಅಂತೇಳಿ. ಬಟ್ ಬಳ್ಳಾರಿ ಮತ್ತು ವಿಜಯನಗರ ಡಿಸ್ಟ್ರಿಕ್ಟ್ ಏನು ಕೊಟ್ಟಿದ್ದಾರೆ, ಅವ್ರ ಕಾಲೇಜ್ಗೆ ಅವರು ಚಾನ್ಸ್ ಕೊಟ್ಟಿದ್ದಾರೆ ಯಾವಾಗಾದ್ರೂ ಕಂಡಕ್ಟ್ ಮಾಡ್ಕೊಂಡು. ಬಟ್ ಫಸ್ಟ್ ಇಯರ್ದು ಎಕ್ಸಾಮ್ ಮುಗಿಸಿ ನಿಮ್ಗೆ 28 ಫೆಬ್ರವರಿವರೆಗೆ ಅಂತೇಳಿ ಹೇಳಿದ್ದಾರೆ. ಮತ್ತು ನಿಮ್ಗೆ ರಿಸಲ್ಟ್ ಯಾವಾಗ ತನಕ ಬರುತ್ತೆ ಅಂದರೆ, ರಿಸಲ್ಟು ನಮಗೆ 20th ಫೆಬ್ರವರಿ 20 ಮಾರ್ಚ್ ಒಳಗೆ ನಿಮಗೆ ರಿಸಲ್ಟ್ ಬಂದ್ಬಿಡುತ್ತೆ.
ಓಕೆ. ಅದಕ್ಕೋಸ್ಕರ ನಿಮ್ಗೆ ಭಾಳ ಟೈಮ್ ಕಮ್ಮಿ ಇದೆ. ಸೊ ನೀವು ಚೆನ್ನಾಗಿ ಓದ್ಕೊಳ್ಳಿ. ಓಕೆ, ಚೆನ್ನಾಗಿ ಓದ್ಕೊಂಡು ಫಸ್ಟ್ ಇಯರ್ ಚೆನ್ನಾಗಿ ಮಾರ್ಕ್ಸ್ ತೊಗೊಳ್ಳಿ. ನಿಮ್ಮ ಟೀಚರ್ಸೇ ಕ್ವಶನ್ ಪೇಪರ್ ಸೆಟ್ ಮಾಡ್ತಾ ಅಂತೇಳಿ ನೆಗ್ಲೆಕ್ಟ್ ಮಾಡಬೇಡಿ. ಸೊ ನಿಮಗೆ ಇದು ಸೆಕೆಂಡ್ PUCಗೂ ಎಫೆಕ್ಟ್ ಆಗುತ್ತೆ. ಅದಕ್ಕೋಸ್ಕರ ಚೆನ್ನಾಗಿ ಓದ್ಕೊಳ್ಳಿ. ಓಕೆ, ಥ್ಯಾಂಕ್ ಯು ಸೊ ಮಚ್.